ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದ ಸದ್ಗುರುಭ್ಯೋ ನಮಃ. ವಂದೇತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ. ಅಧೀಹಿ ಭಗವೋ ಬ್ರಹ್ಮ. ನಿನ್ನೆ ದಿವಸ ಕ್ಷೇತ್ರ ವಿಚಾರವನ್ನು ಭಗವಂತ ವಿಸ್ತಾರವಾಗಿ ಹೇಳ್ಕೊಂಬಂದ. ಮಹಾಭೂತದಿಂದ ಧೃತಿವರೆಗಿರೋದಷ್ಟು ಕ್ಷೇತ್ರ ಅಂತ. ಕ್ಷೇತ್ರ, ಅನಾತ್ಮ, ದೃಶ್ಯ ಎಲ್ಲ ಪರ್ಯಾಯ ಪದಗಳು, ಸಮಾನಾರ್ಥಕ. ಅದ್ರಲ್ಲಿ ನಾನು ಬುದ್ಧಿನ ಮಾಡಬಾರ್ದು ಅಂತ. ಕ್ಷೇತ್ರವೇನೋ ಬೇಗ ಗೊತ್ತಾಗ್ಬಿಡುತ್ತೆ. ಇನ್ನೊಬ್ಬ ಇದಾನಲ್ಲ ಕ್ಷೇತ್ರಜ್ಞ, ಅವನನ್ನು ಹೇಳಬೇಕು. ಅವನು ಬಲು ಸೂಕ್ಷ್ಮವಾಗಿರ್ತಕ್ಕವನು ಮತ್ತು ಇಂದ್ರಿಯಕ್ಕೆ ಪ್ರಮಾಣಕ್ಕೆ ಗೋಚರನಲ್ಲ. ಅದು ತಿಳ್ಕೊಳ್ಳೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಭಗವಂತ, ಆ ಕ್ಷೇತ್ರಜ್ಞನ ಹೇಳೋಕ್ ಮುಂಚೆ ಕೆಲವು ಯೋಗ್ಯತೆ ಸಂಪಾದನೆ ಮಾಡ್ಕೋಬೇಕು. ನೀವು ಕೆಲವು ಕ್ವಾಲಿಫಿಕೇಶನ್, ಕ್ವಾಲಿಟಿ ನಮ್ಮಲ್ಲಿ ಇರಬೇಕು ಅನ್ನೋಕ್ಕೋಸ್ಕರಾಗಿ ಸಾಧನವನ್ನು ಪಟ್ಟಿ ಮಾಡ್ತಾ ಇದ್ದಾನೆ. ಅಮಾನಿತ್ವಾದ ಸಾಧನ. ಈ ಸಾಧನೆಯನ್ನುಳ್ಳವನು ಕ್ಷೇತ್ರಜ್ಞನ ತಿಳ್ಕೊಳ್ತಾನೆ ಅಂತ ಭಗವಂತನ ಒಂದು ಆಶಯ, ಅಭಿಪ್ರಾಯ. ನಾವಾಗ ಕ್ಷೇತ್ರ ಹೇಳ್ಕೊಳ್ಳಿ ಕ್ಷೇತ್ರಜ್ಞನ ಹೇಳ್ಬೇಕಾಯ್ತು. ಕ್ಷೇತ್ರಜ್ಞನ ಹೇಳಲಿಲ್ಲ. ಕ್ಷೇತ್ರಜ್ಞನ ಹೇಳಕ್ ಮುಂಚೆ ಏನ್ ಮಾಡ್ಬಿಟ್ಟ, ಅಮಾನಿತ್ವಾದಿ ಸಾಧನ ಹೇಳ್ದ. ಯಾತಕ್ಕೆ ಅದನ್ನು ಹೇಳ್ದ ಅಂದ್ರೆ, ಕ್ಷೇತ್ರಜ್ಞನ ತಿಳ್ಕೊಬೇಕಾದ್ರೆ ಈ ಸಾಧನ ಉಳ್ಳವನೇ ತಿಳ್ಕೊಳ್ತಾನೆ, ಇದೇ ತಿಳ್ಕೊಳಕ್ ಆಗೋದಿಲ್ಲ ಅನ್ನೋ ಕಾರಣದಿಂದ ಭಗವಂತ ಸಾಧನೆಯನ್ನು ಪಟ್ಟಿ ಮಾಡ್ತಾ ಇದ್ದಾರೆ. ಈ ಸಾಧನೆಗಳು ಅಭಾವ ರೂಪ ಅಲ್ಲ, ಅಂದ್ರೆ ಭಾವರೂಪ. ಅಂದ್ರೆ ಹೇಗಿದೆ ಶ್ಲೋಕ ನೋಡಿ. ಅಮಾನಿತ್ವಮದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ. ಅಮಾನಿತ್ವಮದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ. ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ. ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ. ಅಮಾನಿತ್ವಮದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ. ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ. ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿ ಆರ್ಜವಂ. ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹ. 9 ಸಾಧನೆ ಹೇಳಿದ್ದಾನೆ ಈ ಶ್ಲೋಕದಲ್ಲಿ. 9 ಸಾಧನೆಯಲ್ಲಿ ಅಮಾನಿತ್ವ, ಅದಂಭಿತ್ವ, ಅಹಿಂಸಾ 3 ನಿಷೇಧ ರೂಪ ಆಗಿದೆ. ಅಂದ್ರೆ ಮಾನಿತ್ವವಿಲ್ಲದೆ ಇರೋದು, ದಂಭ ಇಲ್ಲದೆ ಇರೋದು, ಹಿಂಸಾ ಇಲ್ಲದೆ ಇರೋದು ಅಂತ. ಅದು ಇಲ್ಲದೆ ಇರೋದು ಅಂತಂದ್ರೆ ಅಭಾವ ಅಂತ ಅನ್ಸತ್ತೆ, ಆದ್ರೆ ಅಭಾವ ಅಲ್ಲ. ಅಮಾನಿತ್ವ ಅಂದ್ರೆ ಏನು? ಮಾನಿತ್ವ ಅಂದ್ರೆ ತನ್ನನ್ನು ತಾನು ಮೆಚ್ಚುಗೆ ಪಡ್ಕೊಳ್ಳೋದು, ಕೊಚ್ಕೊಳ್ಳೋದು, ತನ್ನನ್ನು ತಾನು ಪೂಜಿಸ್ಕೊಳ್ಳೋದು, ಗೌರವಾನ್ವಿತ ಮಾಡ್ಕೊಳ್ಳೋದು. ಇದು ಮಾನಿತ್ವ ಅಂದ್ರೆ ಅಭಿಮಾನ. ಮಾನ ಅಂದ್ರೆ ಅಭಿಮಾನ ಅಂತ. ತನ್ನನ್ನ ಪ್ರತಿಯೊಂದು ಕ್ರಿಯಾಕಾಲದಲ್ಲೂ, ಜ್ಞಾನ ಕಾಲದಲ್ಲೂ, ವ್ಯವಹಾರ ಕಾಲದಲ್ಲೂ ತನ್ನನ್ನು ಪ್ರಕಟ ಮಾಡಿಕೊಳ್ಳುವಂತ ಒಂದು ಅಪೇಕ್ಷೆ ಏನಿದೆ, ಅದನ್ನು ಮಾಡದೇ ಇರೋದು ಅಮಾನಿತ್ವ. ಆದ್ರಿಂದ ಮಾಡದೇ ಇರೋದು ಅಭಾವ ಅಲ್ಲ, ಮಾಡದೇ ಇರುವ ಹಾಗೆ ಏನ್ ಮಾಡ್ಬೇಕೋ ಅದನ್ನ ಮಾಡ್ಬೇಕು. ಅದು ಭಾವರೂಪವಾದ ಕ್ರಿಯೆ, ಅದು ಒಂದು ಎಫರ್ಟ್ ಇದೆಯೇ ಹೊರತು ಬರೀ ಕ್ರಿಯಾ ಅಭಾವ ಅಲ್ಲ. ಮಾನಿತ್ವವಿಲ್ಲದೆ ಇರುವುದು ಅಲ್ಲ, ಮಾನಿತ್ವವಿಲ್ಲದೆ ಇರುವುದಕ್ಕೆ ಏನು ಮಾಡಬೇಕೋ ಆ ಮಾಡುವ ಪ್ರಯತ್ನವನ್ನು ಹೇಳ್ತಾ ಇದ್ದಾನೆ ಅಮಾನಿತ್ವ ಅಂತ. ಬರೀ ಮಾನಿತ್ವವಿಲ್ಲ ಅಂತ ಅಷ್ಟೇ ಅಲ್ಲ, ಅಥವಾ ಮಾನಿತ್ವವಲ್ಲ ಅಂತ ಅರ್ಥ ಅಲ್ಲ. ಮಾನಿತ್ವವಿಲ್ಲ, ಮಾನಿತ್ವವಲ್ಲ 2 ಅರ್ಥ ಆಗತ್ತೆ ಮಾನಿತ್ವರಿಗೆ. ಮಾನಿತ್ವವಲ್ಲ ಅಲ್ಲ, ಮಾನಿತ್ವವಿಲ್ಲ ಅಲ್ಲ. ಮಾನಿತ್ವ ಉಂಟಾಗುವುದಕ್ಕೆ ಮಾನಿತ್ವ ಉಂಟಾಗದೇ ಇರೋದಕ್ಕೆ ಯಾವ ಪ್ರಯತ್ನ ಮಾಡಬೇಕೋ ಆ ಪ್ರಯತ್ನವನ್ನು ಅಮಾನಿತ್ವ ಅಂತ ಹೇಳ್ತಾ ಇದ್ದಾನೆ. ಏನಾಗತ್ತೆ ಗೊತ್ತಾ, ಇದು ನಮ್ಗೆ ನಾವು ಕೊಚ್ಕೋದೇನೆ ಇರಬಹುದು, ಅಥವಾ ಹೊರಗಡೆ ಜನ ಮುಂದೆ ನಮ್ಮನ್ನು ಹೊಗಳ್ಕೊಳ್ದೇನೆ ಇರಬಹುದು. ಆದ್ರೆ ಪ್ರತಿಯೊಂದು ಕ್ರಿಯೆಯಲ್ಲೂ ನಾನು 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 ದಂಡಾಯಮನ ಫೀಲಿಂಗ್ ಬರ್ತಾನೆ ಇರತ್ತೆ. ಅದು ಕೂಡ ಒಂದು ಗಿಡಕ್ಕೆ ಹೇಗೆ ನೀರು ಗೊಬ್ಬರ ಹಾಕ್ತೀವೋ, ಈ ಅಭಿಮಾನಕ್ಕೆ ನಾನು ನಾನು ಅಂದ್ಕೊಳ್ಳೋದು ಒಂದು ರೀತಿ ನೀರು ಗೊಬ್ಬರ ಹಾಕಿದಂಗೆ ಅದು ಬದುಕೊಳ್ಳುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ, ಪ್ರತಿಯೊಂದು ಕ್ರಿಯೆಯಲ್ಲೂ ಕರ್ತೃ ವಿವಕ್ಷೆ ಇಟ್ಕೋಬಾರ್ದು. ಕರ್ತೃ ವಿವಕ್ಷೆ ಏನಿದೆ, ಪೂಜೆ ಆಯ್ತು, ಅಡಿಗೆ ಆಯ್ತು, ಪಾತ್ರೆ ತೊಳೆದದ್ದಾಯ್ತು, ಗುಡಿಸಿದ್ದಾಯ್ತು ಅಷ್ಟೇ. ನಾನು ಗುಡಿಸ್ದೆ, ನಾನು ಅಡಿಗೆ ಮಾಡಿದೆ, ನಾನು ಪೂಜೆ, ಹಾಗೆ ಹೇಳ್ಕೋಬಾರ್ದು. ನಾನು ಅಡಿಗೆ ಮಾಡಿದೆ, ನಾನು ಪೂಜೆ ಮಾಡಿದೆ, ನಾನು ಪಾತ್ರೆ ತೊಳೆದೆ, ನಾನು ಇದನ್ನ ಮಾಡಿ, ನಾನು ನಾನು ಅನ್ನೋ ವಿಷದ ಲೇಪನವನ್ನ ಪ್ರತಿಯೊಂದು ಕ್ರಿಯೆಗೂ ಅಂಟಿಸ್ಬಾರ್ದು. ಅದಿಲ್ಲದೆ ವ್ಯವಹಾರ ಮಾಡ್ಬೇಕು. ಅಂದ್ರೆ ಹೇಗೆ, ಬರೀ ಆಯಾ ಕ್ರಿಯೆ ಪರಿಚಯಕ್ಕಷ್ಟೇ ಹೇಳ್ಕೊಳ್ಬೇಕಾದ್ರೆ, ಹೇಳ್ಕೊಳ್ಳೇಬೇಕು ಅಂತ ಏನಿಲ್ಲ. ಏನು ಅಡಿಗೆ ಆಯ್ತು, ಅಡಿಗೆ ಆಯ್ತು, ಪೂಜೆ ಆಯ್ತು ಅಷ್ಟೇ. ನಾನು ಪೂಜೆ ಮಾಡಿದೆ, ನಾನು ಅಡಿಗೆ ಮಾಡಿದೆ, ನಾನು ಪಾತ್ರೆ ತೊಳೆದೆ, ನಾನು ಅನ್ನೋ ವಿಷಯವನ್ನ ಪ್ರತಿಯೊಂದು ಕ್ರಿಯೆಗೂ ಅಂಟಿಸಿದ್ರೆ ಅದು ಬಲ್ಸ್ಕೊಂಡ್ಬಿಡುತ್ತೆ.
ಮಾನಿತ್ವ. ಅದು ಆಗದೆ ಇರುವಾಗ ನೋಡ್ಕೋಬೇಕು. ಹಾಗಾಗಿ ಆದಷ್ಟು ತನ್ನತನವನ್ನು ತಗ್ಗಿಸ್ಕೋಬೇಕು, ಅಂದ್ರೆ ಮಟ್ಟ ಹಾಕ್ಬೇಕು, ಅದುಮ್ಕೋಬೇಕು. ಏನ್ ಮಾಡ್ದು ಅದು ಹೊರಕ್ಕೆ ಬರದೇ ಇರೋ ಹಾಗೆ ನೋಡ್ಕೋಬೇಕು. ಅದು ಒಂದ್ ರೀತಿ ಈ ಕಲ್ಸಂದಿ ಒಳಗೆ ಹಾವು ಹೋಗಿದ್ರೆ ಅದು ಹೊರಗೆ ಬರಕ್ಕೆ ಒದ್ದಾಡ್ತಾ ಇರತ್ತೆ. ಯಾರಾದ್ರೂ ಬಂದು ಮತ್ತೆ ಒಳಕ್ ಹೋಗುತ್ತೆ. ಯಾರು ಇಲ್ಲ ಅಂದ್ರೆ ಮತ್ತೆ ಹೊರಗೆ ಬಂದು ಆ ಕಡೆ ರೋಡ್ ದಾಟತ್ತೆ. ಅದು ರೋಡ್ ದಾಟಬೇಕು. ರೋಡ್ ದಾಟಬೇಕಾದ್ರೆ ಅದು ಆ ಕಡೆ ನೋಡ್ತಾ ಇರತ್ತೆ. ಯಾರು ಇಲ್ಲ ಅಂದ್ರೆ ಹೋಗುತ್ತೆ, ಯಾರು ಇದಾರೆ ಅಂದ್ರೆ ಮತ್ತೆ ಹಿಂದಕ್ಕೆ ಸೇರ್ಕೊಂಡ್ಬಿಡುತ್ತೆ. ಹಾಗೆ ಈ ನಾನು ಒಂದು ಹಾವಿದ್ದಾಗೆ ಅದು ಯಾವಾಗ ಅದು ತೋರ್ಕೋಬೇಕು ಅಂತ ಅದು ಅಪೇಕ್ಷೆ ಪಡುತ್ತೋ ಕಾಯ್ತಾ ಇರುತ್ತೆ ಸಮಯ ಕಾದು ಅದು ನಾನು ಅಂತ ನಾವು ಬಾಯಲ್ಲಿ ಹೇಳ್ಕೊಳ್ಳದೆ ಹೋದ್ರು ಒಂದು ಫೀಲಿಂಗು ಆಗ್ತಾನೆ ಇರುತ್ತೆ. ದಂಡಾಯಮಾನ ಒಂದು ಫೀಲಿಂಗ್ ಬರ್ತಾ ಇರುತ್ತೆ. ಆ ಫೀಲಿಂಗ್ ಅನ್ನು ಮಟ್ಟ ಹಾಕ್ಬೇಕು. ಫೀಲಿಂಗ್ ಬರ್ದೇ ನೋಡ್ಕೋಬೇಕು. ಅದು ಅಮಾನಿತ್ವ ಅಂದ್ರೆ ನಾನು ಅಂತ ಒಂದು ಫೀಲಿಂಗು, ಒಂದು ಅನಿಸಿಕೆ, ಒಂದು ಭಾವನೆ ಇದೆಯಲ್ಲ, ಅದು ಬರದೇ ಇರುವ ಹಾಗೆ ನೋಡಿಕೊಳ್ಳುವ ಪ್ರಯತ್ನವನ್ನ ಇನ್ನು ಅಮಾನಿತ್ವ ಅಂತ ಇದ್ದಾನೆ ಹೊರತು ಬರೀ ಮಾನಿತ್ವದ ಅಭಾವ ಹೇಳ್ತಾ ಇಲ್ಲ. ಅದೊಂದು ಪ್ರಯತ್ನ ಅದು. ಯಾಕಂದ್ರೆ ಇದು ಸಾಧನ. ಇದು ಸಾಧನವಾದ್ರಿಂದ ಇಲ್ಲಿ ಇದಿದೆ, ವ್ಯಾಪಾರ ಇದೆ, ಕೆಲಸ ಇದೆ. ಏನ್ ಕೆಲಸ? ಯಾವಾಗ ಈ ನಾನು ಅನ್ನೋದು ತೋರ್ಕೊಳ್ಳೋ ಪ್ರಯತ್ನ ಪಡುತ್ತೋ ಅವಾಗೆಲ್ಲ ಇದನ್ನ ಇದು ನಾನು ಅನ್ನೋದು ಒಂದು ಹುಸಿ ರೂಪ. ಇದು ಅದಕ್ಕೆ ಎಂಟಿಟಿ ಇಲ್ಲ. ಅದು ಕೇವಲ ಆತ್ಮನೂ ಅಲ್ಲ, ಪೂರ್ಣ ಅನಾತ್ಮವೂ ಅಲ್ಲ. ಆತ್ಮ ಅನಾತ್ಮಗಳ ಬೆರಕೆಯಿಂದ ಎದ್ದುಕೊಂಡಂತ ಒಂದು ಪ್ರತ್ಯಯ. ಅದು ನೆರಳಿದ್ದ ಹಾಗೆ ಆತ್ಮನಂತೆ ತೋರುತ್ತೆ. ಆದ್ರೆ ಅದರಲ್ಲಿ ವಿಕ್ರಿಯಾವತ್ವ ಇದೆ, ಪರಿಚ್ಛಿನ್ನತ್ವ ಇದೆ, ಮತ್ತೆ ದೃಶ್ಯತ್ವ ಇದೆ. ಇದು ಮೂರು ಗುಣದಿಂದ ಇದು ಅನಾತ್ಮ. ಆದರೆ ಆ ನಾನು ಅನ್ನೋದಲ್ಲಿ ಪ್ರಿಯತ್ವ ಇದೆ, ಚೇತನತ್ವ ಇದೆ, ಪ್ರತ್ಯಕ್ತ್ವ ಇದೆ. ಆ ಮೂರು ಗುಣದಿಂದ ಆತ್ಮಾಂಶವನ್ನು ಹೊಂದ್ಕೊಂಡಿದೆ. ಮೂರು ಗುಣ ಆತ್ಮಾಂಶ ಇದೆ ನಾನು ಅನ್ನೋದಲ್ಲಿ, ಮೂರು ಗುಣ ಅನಾತ್ಮಾಂಶ ಇದೆ. ಆ ಅನಾತ್ಮಾಂಶ ಏನಿದೆ, ಯಾವುದು ಅನಾತ್ಮಾಂಶ? ಗೊತ್ತಾಗೋದು ಮತ್ತು ತೋರಿ ಮರೆಯಾಗೋದು, ಲಿಮಿಟ್ ಪರಿಚ್ಛಿನ್ನ ಇರೋದು ಮತ್ತು ಬದಲಾವಣೆ ಆಗೋದು. ಈ ಬದಲಾವಣೆ ಆಗೋದು, ತೋರಿ ಮರೆಯಾಗೋದು, ದೃಶ್ಯವಾಗೋದು ಅನ್ನೋದು ಈ ನಾನು ಅನ್ನೋದಲ್ಲಿರ್ತಕ್ಕಂಥ ಅನಾತ್ಮಾಂಶ. ಇದನ್ನು ಗುರುತಿಸ್ಕೊಂಡು ಈ ನಾನು ಅಂತ ಇದೆಯಲ್ಲ, ಇದೊಂದು ತೋರಿಕೆ ರೂಪ. ಇದು ನಿಜವಾದ ಇದೇ. ಇನ್ನು ಇದರಲ್ಲಿರೋ ಅಭಿಮಾನವೇ ನಮ್ಗೆ ನಿಜವಾದ ಸ್ವರೂಪ ಗೊತ್ತಾಗದಿರೋಕ್ಕೆ ಅಡ್ಡಿ ಕಾರಣ. ಇದನ್ನ ಪೂರ್ತಿ ಅಳಿಸ್ಕೊಂಡ್ರೆ ಕೇವಲ ರೂಪ ಎದ್ಕೊಂಡ್ಬಿಡತ್ತೆ. ಅದು ಏನ್ ಮಾಡುದು ಇದು ಅಳಿಯೋಕೆ ಒಪ್ಕೊಳ್ಳಲ್ಲ, ಅಳ್ದು ಹೋಗಲ್ಲ, ಅದು ಇಷ್ಟಪಡಲ್ಲ. ಅದು ಅದಕ್ಕೆ ನಾವು ಇಷ್ಟು ದಿವಸನೂ ಗೊಬ್ಬರ, ನೀರು, ಕಳೆ ಕಿತ್ತು ಅದಕ್ಕೆ ಚೆನ್ನಾಗಿ ಪೋಷಣೆ ಮಾಡಿ ಬೆಳೆಸ್ಬಿಟ್ಟಿದೀವಿ. ನಮ್ಗೆ ಅದು ಗೊತ್ತೇ ಇಲ್ಲ. ಈ ನಾನು ಒಂದು ಇದಿದೆಯಲ್ಲ ನೋಡಿ, ಕನ್ನಡದಲ್ಲಿ ಜಂಬ ಬೇರೆ ಇದೆಯಲ್ಲ, ಆ ಜಂಬ ಇನ್ನೂ ವ್ಯಕ್ತ ರೂಪ. ಜಂಬಕ್ಕಿಂತ ಮೊದಲು ನಾನು ಅನಿಸಿಕೆ ಇದೆಯಲ್ಲ, ಫೀಲಿಂಗು, ಅದನ್ನೇ ಬೇಡ ಅಂತ ಇದ್ದಾರೆ, ಅದನ್ನೇ ಬಿಟ್ಕೊಳ್ಳಿ ಅಂತ ಇದ್ದಾರೆ. ಅದನ್ನ ತೋರ್ಪಡಿಸ್ಕೋಬೇಡಿ, ನಾನು ಎಲ್ಲೂ ವ್ಯಕ್ತಪಡಿಸ್ಕೋಬೇಡಿ. ನಾನಿಲ್ಲ, ನೀನೇ ಎಲ್ಲ ಅನ್ನುವ ಭಾವನೆ ಯಾವಾಗಲೂ ತಂದ್ಕೊಳ್ತಾ ಇರಿ. ಪರಮಾತ್ಮ ನಾನಿಲ್ಲಪ್ಪ, ನೀನೇ ಇಲ್ಲಪ್ಪ, ನಾನು ಬರೀ ತೋರಿಕೆ, ಕಲ್ಪಿತ ಅಂತ ಹೇಳಿ ಆ ಭಗವಂತನ ಸಂವಾದ ಮಾಡ್ಬೇಕಂತೆ. ಸಂವಾದ ಅಂದ್ರೇನು? ಸಂಭಾಷಣೆ, ಮಾತುಗಳು. ಪರಮಾತ್ಮ ನಾನಿಲ್ಲ, ಇದು ನಾನಲ್ಲ, ನೀನೇ ಎಲ್ಲ, ನೀನೇ ಇದು, ನೀನೇ ಪರಮಾರ್ಥ, ನೀನೇ ಸತ್ಯ. ಇದು ತೋರಿಕೆ, ಈ ಕಲ್ಪಿತ, ಇದು ಒಂದು ಭ್ರಾಂತಿ ರೂಪ ಅಂತ ಹೇಳಿ ಈ ನಾನು ಅನ್ನೋದಕ್ಕೆ ಮತ್ತೆ ಪೆಟ್ಟು ಕೊಡ್ತಾ ಇರ್ಬೇಕು. ನಾನು ಅನ್ನೋದಕ್ಕೆ ವ್ಯವಹಾರದಲ್ಲೂ ಪೆಟ್ಟು ಬರುತ್ತೆ, ನಾವು ಗಮನಿಸೋಲ್ಲ. ವ್ಯವಹಾರದಲ್ಲೂ ನಾವು ಅಭಿಮಾನ ಪಟ್ಕೊಂಡಾಗ ಜನ ನಮ್ಮನ್ನ ಹೀಯಾಳಿಸ್ತಾರೆ. ಅನ್ನೋದು ಓಹೋ ಬಾರಿ ಮಾಡ್ಬಿಟ್ಯೋ, ನೀನೇ ಮಾಡಿದ್ದೋ, ನಿಂಗೆ ಆಯ್ತಾ ಅಂತ ಜನರು ಅಂದ್ಕೊಳ್ತಾರೆ, ಹಾಸ್ಯ ಮಾಡ್ತಾರೆ, ಪೆಟ್ಕೊಡ್ತಾರೆ. ಅದು ಇಲ್ಲದೆ ಹೋದ್ರು ನಾವೇ ಅರ್ಥ ಮಾಡ್ಕೊಂಡು ಪೂರ್ತಿ ನಾನು ಅದನ್ನು ತಗ್ಗಿಸ್ಕೋಬೇಕು. ಇದು ತಗ್ಗಿಸ್ಕೊಳ್ಳೋ ಮಾಡುವ ಪ್ರಯತ್ನ ವಿಶೇಷವನ್ನು ಅಮಾನಿತ್ವ ಅಂತ ಇದ್ದಾನೆ ಹೊರತು ಬರೀ ಮಾನಿತ್ವವಿಲ್ಲದೆ ಇರೋದು ಅಭಾವ ಅನ್ಕೋಬೇಡಿ. ಹಾಗೆಯೇ ಅದಂಭಿತ್ವ, ದಂಭ ಅಂದೇನೋ ಧರ್ಮ ಪ್ರಕಟಣೆ. ತಾನು ಮಾಡುವ ಅನುಷ್ಠಾನವನ್ನ 10 ಜನ ನೋಡ್ಬೇಕು, 10 ಜನಕ್ಕೆ ಗೊತ್ತಾಗ್ಬೇಕು ಅನ್ನುವ ಒಂದು ಸುಪ್ತವಾದಂತಹ ಒಂದು ಇದಿರುತ್ತೆ, ಬೈಕೆ. ಇದು ಪ್ರಕಟ ಮಾಡ್ಕೊಂಡ್ರೆ ಇದು ದಂಭ ಆಗತ್ತೆ. ಯಾವ ಕಾರಣಕ್ಕೂ ನಾನು ಏನು ಅನುಷ್ಠಾನ ಮಾಡಿದ್ರು, ಪೂಜೆ ಮಾಡಿದ್ರು, ವ್ರತ ಮಾಡಿದ್ರು, ಏನೇ ನನ್ನ ಗುಣ ನಡವಳಿಕೆ ಇದ್ರು ಯಾವುದನ್ನು ನಾನು ತೋರಿಸ್ಕೊಳ್ಳೋದಿಲ್ಲ. ಈ ತೋರಿಸ್ಕೊಳ್ಳದೆ ಇರೋದಕ್ಕೆ ಮಾಡುವ ಒಂದು ಪ್ರಯತ್ನ ವಿಶೇಷವನ್ನು ಅದಂಭಿತ್ವ ಅಂತ ಇದನ್ನು ಹೊರತು ಅಭಾವ ಅಲ್ಲ. ಸಾಮಾನ್ಯವಾಗಿ ಜಪ ಮಾಡಿ ಸಂಧ್ಯಾನ ಜಪ ಮಾಡ್ಬೇಕಾದ್ರೆ ಎಲ್ಲರೂ ಬಂದು ಹೋಗುವಂತ ಕಟ್ಟೆ ಮೇಲೆ ಕೂತ್ಕೊಂಡು ಕುತ್ತಿಗೆ ಒಂದು ಸ್ಫಟಿಕ ಸ್ವರ ಹಾಕೊಂಡು ಪಂಚಪಾತ್ ತೆಕ್ಕೊಂಡು ಬಟ್ಟೆ ಹೂತಿ ಹಾಕೊಂಡು ಜಪ ಮಾಡ್ಬೇಕು ಅಂತ ನಾನು ನೋಡ್ಬೇಕು ಅಂತ ಜಪ ಮಾಡ್ತಾ ಇದ್ದೀನಿ ಅಂತ.
ಇದೊಂದು ತೋರ್ಗಾಣಿಕೆ, ಇದಕ್ಕೆ ದಂಭಿತ್ವ ಅಂತಾರೆ. ಆದರೆ ಈ ತೋರ್ಗಾಣಿಕೆ, ಜಪವಾಗಲಿ, ಪೂಜೆ ಆಗಲಿ, ಪಾರಾಯಣ ಆಗಲಿ, ಸ್ತೋತ್ರವಾಗಲಿ, ಧ್ಯಾನ ಆಗಲಿ, ಯಾವುದನ್ನು ಯಾರಿಗೂ ಗೊತ್ತುಪಡಿಸೋದು. ನಮಗೂ ಭಗವಂತನಿಗೂ ಇಬ್ಬರಿಗೆ ಸಂಬಂಧವೇ ಹೊರತು ಪ್ರಪಂಚದವರೆಗೂ ನಮಗೂ ಸಂಬಂಧ ಇಲ್ಲ. ಪರಮಾತ್ಮ ಮೆಚ್ಚಬೇಕು, ಪರಮಾತ್ಮನಿಗೆ ಮುಟ್ಟಬೇಕು, ಅದೊಂದೇ ಧ್ಯೇಯ ಇಟ್ಕೊಂಡು ಏನೇ ಮಾಡೋದು ಅದೊಂದನ್ನೇ ಮಾಡಬೇಕು. ಪರಮಾತ್ಮ, ನಾನು ಮಾಡುವಂತಹ ಧ್ಯಾನವಾಗಲಿ, ಜಪವಾಗಲಿ ಅದೆಲ್ಲೂ ನಿನಗೆ ಮೆಚ್ಚುಗೆಯಾಗಿ ನಿನಗೆ ಒಪ್ಪಿಗೆ ಆದರೆ ಸಾರ್ಥಕಪ್ಪ ಅಂಥೇಳಿ ಅವನೊಡನೆ ಸಂಬಂಧ ಇಟ್ಕೊಂಡು ಅನುಷ್ಠಾನವನ್ನು ಮಾಡಬೇಕೆ ಹೊರತು ಜನರಿಗೂ ನಮಗೂ ಸಂಬಂಧ ಇಟ್ಕೊಂಡ್ರೆ ಅದು ದಂಭ ಆಗತ್ತೆ. ಅಂದ್ರೆ ತನ್ನ ಧರ್ಮವನ್ನ ಪ್ರಕಟ ಮಾಡಿಕೊಳ್ಳೋದು ದಂಭಿತ್ವ, ಅದಿಲ್ಲದೆ ಇರೋದು ಅದಂಭಿತ್ವ. ಅಂದ್ರೆ ಅದಿಲ್ಲದೆ ಇರುವುದಕ್ಕಾಗಿ ಮಾಡುವ ಪ್ರಯತ್ನ ವಿಶೇಷವನ್ನ ಇಲ್ಲಿ ಅದಂಭಿತ್ವ ಅಂತ ಇದೆ. ಹಾಗೆ ಅಹಿಂಸಾ ಅನ್ನೋದು, ಅಹಿಂಸೆ ಅನ್ನೋದು ಬಹಳ ಅನಿವಾರ್ಯ. ಹಿಂಸೆ ಅನ್ನೋದು ಬಹಳ ಅನಿವಾರ್ಯ. ಗೃಹಸ್ಥನಿಗೆ ಹಿಂಸೆ ಇದೆಯಲ್ಲ, ಇದು ಮನೆಯಲ್ಲಿದ್ದಾಗ ಅಡುಗೆ ಮನೆ ತುಂಬಾ ಜಿರಳೆ ಇರುತ್ತೆ, ಇರುವೆಗಳು ಎದ್ಕೊಂಡ್ಬಿಡುತ್ತೆ, ಸಿಕ್ಕಾಪಟ್ಟೆ ಸೊಳ್ಳೆ ಆಗತ್ತೆ, ಬೇರೆ ಬೇರೆ ಗೊದ್ದ ಇದೆಲ್ಲ ಇರುತ್ತೆ. ಇದೆಲ್ಲ ಏನ್ ಮಾಡ್ಬೇಕು? ಒಂದು ಮನುಷ್ಯ ಸಹಜವಾಗಿ ಅದನ್ನ ಸಹಿಸ್ಕೋಕ್ಕಾಗಲ್ವಲ್ಲ. ಬೇಗ ಹೊಡೆಯೋದು, ಔಷಧಿ ಹೊಡೆಯೋದು, ಅವರು ಸಾಯಿಸೋದು ಬರ್ತದೆ. ಇದೊಂದು ರೀತಿ ಅನಿವಾರ್ಯವಾದಾಗ ಮಾಡೋದನ್ನ ಒಪ್ಕೊಂಡಿದ್ದಾರೆ. ಅದರಲ್ಲೂ ಅದು ಆಗದೆ ಇರೋ ಹಾಗೆ ಮಾಡ್ಕೊಂಡು ತಪ್ಪಿಸ್ಕೊಳ್ಳೋದಾದ್ರೆ ಅದನ್ನ ಮಾಡೋದು ಬೆಸ್ಟ್. ಇವಾಗ ಸೊಳ್ಳೆಗೆ ಬ್ಯಾಟ್ ತಗೊಂಡು ಸೊಳ್ಳೆ ಸಾಯಿಸ್ಬೇಕು ಅಂತ ಏನಿಲ್ಲ. ಒಂದು ಗುಡ್ ನೈಟ್ ಹಾಕಿಯೋ ಇನ್ನೇನೋ ಹೊಗೆ ಹಾಕ್ಬಿಟ್ಟು ಸೊಳ್ಳೆ ಎಲ್ಲ ಓಡೋಗಿ ಮಾಡ್ಬಿಟ್ರೆ ಸೊಳ್ಳೆ ಓಡ್ ಹೋಗುತ್ತೆ, ನಮಗೂ ಸೊಳ್ಳೆ ಹಿಂಸೆ ಇರೋಲ್ಲ. ಆ ರೀತಿ ಸೊಳ್ಳೆಯನ್ನು ಹಿಂಸೆ ಮಾಡೋದಕ್ಕೆ ಬದಲು ಸೊಳ್ಳೆಯನ್ನು ಓಡಿಸೋದಿದೆಯಲ್ಲ ಅದು ಉತ್ತಮ. ನಮಗೂ ಹಿಂಸೆ ಆಗಲಿಲ್ಲ, ಅದು ನಮಗೂ ತೊಂದರೆ ಆಗಲಿಲ್ಲ, ಅದಕ್ಕೂ ಹಿಂಸೆ ಆಗಲಿಲ್ಲ. ಹಾಗೆ ಇರುವೆ ಆಗಲಿ ಇನ್ನೊಂದಾಗಲಿ ರಕ್ಷಣೆ ರೇಖೆ ಹಾಕೋದು, ಇನ್ನೇನೋ ವಾಸನೆ ಹಾಕ್ಬಿಟ್ಟು ಓಡ್ ಹೋಗೋಂಗ್ ಮಾಡ್ಬಿಟ್ರೆ ಬೆಸ್ಟ್. ಅದು ಓಡ್ ಹೋಗಂಗ್ ಮಾಡ್ಬೇಕು. ಅದು ನಮಗೂ ತೊಂದರೆ ಆಗಬಾರ್ದು, ಅದು ಸಾಯಬಾರ್ದು. ಇದು ಉತ್ತಮ ಮಾರ್ಗ. ಇದು ಆಗೋದೇ ಇಲ್ಲ ಅಂದ್ರೆ ಇನ್ನು ಸಾಯಿಸಲೇಬೇಕಾಗತ್ತೆ. ಆ ಸಾಯಿಸಿದ್ದಕ್ಕೆ ಗೃಹಸ್ಥರಿಗೆ ಪಂಚಮಹಾಯಜ್ಞ ಅಂತ ಹೇಳಿದ್ದಾರೆ. ಅಂದ್ರೆ ವೈಶ್ಯದೇವಾದಿ ಮಾಡೋದು, ಅದರಲ್ಲಿ ದೋಷ ಬರಬಹುದು. ಆದರೂ ಪಂಚಮಹಾಯಜ್ಞ ಮಾಡದೆ ಹೋದ್ರೂ ತಾನು ಜಪ, ಪೂಜೆ, ಅನುಷ್ಠಾನ ಮಾಡಿ ಆ ಪಾಪವನ್ನು ಕಳ್ಕೊಬೇಕಾಗುತ್ತೆ. ಆದಷ್ಟು ಹಿಂಸೆಯನ್ನ ಮಾಡೋದನ್ನ ಬಿಡಬೇಕು. ಇದು ಗೃಹಸ್ಥನ ಕಷ್ಟ, ಸನ್ಯಾಸಿಗೆ ಕಷ್ಟ. ಗೃಹಸ್ಥನಿಗಿರಲಿ, ಸನ್ಯಾಸಿಗಳಿಗೆ ಹಿಂಸೆ ಮಾಡಿದ್ರೆ ಬಹಳ ಕಷ್ಟ ಆಗುತ್ತೆ. ಏನೋ ಸಂದರ್ಭ ಆಡ್ಲೇಬೇಕಾಗುತ್ತೆ, ಗೃಹಸ್ಥರು ಮಾಡಲಿಲ್ಲ. ಆದ್ರೆ ಇದು ಹಿಂಸೆಯಲ್ಲಿ ಇನ್ನೊಂದು ಉದ್ದೇಶ ಇದೆ, ಆ ಇನ್ನೊಂದು ಇದು ಸ್ವರೂಪ ಇದೆ. ಅದು ಉದ್ದೇಶ ಮುಖ್ಯವೇ ಹೊರತು ಕ್ರಿಯೆ ಮುಖ್ಯ ಅಲ್ಲ. ನಾವು ಪಾರಾಯಣ ಮಾಡ್ತಾ ಇರ್ತೀವಿ, ಜಪ ಇದು ಮಾಡ್ತೀವಿ, ಇನ್ನೊಬ್ಬರು ತೊಂದರೆ ಆಗತ್ತೆ ಅಂದ್ರೆ ಅದು ಹಿಂಸೆ ಅಂತ ಅನ್ಕೊಳಕ್ಕಾಗಲ್ಲ. ನಾವು ಉದ್ದೇಶಪೂರ್ವಕವಾಗಿ ಅವ್ರಿಗೆ ತೊಂದರೆ ಆಗಲಿ ಅಂತ ಜೋರಾಗಿ ಜಪ ಮಾಡಿದ್ರೆ, ಪಾರಾಯಣ ಮಾಡಿದ್ರೆ, ವೇದ ಹೇಳಿದ್ರೆ ಅವಾಗ ಅದು ಹಿಂಸೆ ಆಗುತ್ತೆ. ಅದು ತೊಂದರೆ ಆಗಲಿ ಅನ್ನೋದು ಇಂಟೆನ್ಷನ್ ಇರಬೇಕು. ಇಂಟೆನ್ಷನ್ನು, ಭಾವನೆ ಅದು ಕಾರಣವೇ ಹೊರತು ಬರೀ ಕ್ರಿಯಾ ಮಾತ್ರ ಹಿಂಸೆ ಕಾರಣ ಅಲ್ಲ. ಎಷ್ಟೋ ಕ್ರಿಯೆ ನಾವು ಮಾಡ್ತೀವಿಪ್ಪ, ಕೆಲವು ಕ್ರಿಯೆಗಳಲ್ಲಿ ಕೆಲವು ಜನ ತೊಂದರೆ ಆಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಆ ತೊಂದರೆ ಆಗುತ್ತೆ, ನಿಮ್ಗೆ ಉದ್ದೇಶ ತೊಂದರೆ ಆಗಲಿ ಅಂತಿದ್ಯಾ ಅಥವಾ ನಾನು ಈ ಕ್ರಿಯೆ ಮಾಡಬೇಕು, ಭಗವಂತನ ಆರಾಧನೆ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀರಾ? ಭಗವಂತನ ಆರಾಧನೆ ಮಾಡಬೇಕು ಅಂತ ಮಾಡ್ತಾ ಇದ್ದು ನಿಮ್ಮ ಮನಸ್ಸಿನಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಮಾನ ಇದ್ರೆ, ಅದು ಯಾರಾದ್ರೂ ತೊಂದರೆ ಅಂದುಕೊಂಡ್ರೆ ಅದು ನೀವು ಮಾಡಿದ ಹಿಂಸೆ ಅಂತ ಆಗಲ್ಲ. ಅದು ನಿಮ್ಮ ಭಾವನೆಯಲ್ಲಿಯೇ, ನಮ್ಮ ಮನಸ್ಸಿನಲ್ಲಿಯೇ ಅವ್ರಿಗೆ ತೊಂದರೆ ಆಗಲಿ, ನೋವಾಗಲಿ, ಕಷ್ಟವಾಗಲಿ, ಇದಾಗಲಿ ಅಂತೇಳಿ ಆ ಭಾವನೆ ಇದ್ರೆ ಅದು ಹಿಂಸೆ. ಅದರಿಂದ ಕ್ರಿಯೆಗಿಂತಲೂ ಭಾವನೆಯೇ ಮುಖ್ಯವೇ ಹೊರತು ಕ್ರಿಯಾ ಮಾತ್ರ ಅಲ್ಲ. ಅದು ಮನಸ್ಸಿನಲ್ಲಿ ಯಾವ ಚರಾಚರ ಪ್ರಾಣಿ ಯಾವುದಕ್ಕೂ ನಾನು ಹಿಂಸೆ ಮಾಡೋದಿಲ್ಲ ಅನ್ನುವಂಥ ಒಂದು ಪ್ರತಿಜ್ಞೆ ಮಾಡ್ಕೋಬೇಕು, ಮನಸ್ಸು ಮಾಡ್ಕೋಬೇಕು. ಯಾಕೆಂದ್ರೆ ಎಲ್ಲ ಭೂತಗಳಲ್ಲೂ ಪರಮೇಶ್ವರ ಹೊಕ್ಕಿದ್ದಾನೆ. ನನ್ನ ಆರಾಧ್ಯ ದೇವ ಅಣುರೇಣು ತಿಲಕಾಷ್ಟದಲ್ಲಿ ಇರುವೆ ಗೊತ್ತ ಎಲ್ಲದಲ್ಲೂ ನನ್ನ ಆರಾಧ್ಯ ದೇವ ಪರಮಾತ್ಮ ಹೊಕ್ಕಿದ್ದಾನೆ. ಅದು ಯಾವುದಕ್ಕೆ ಹಿಂಸೆ ಮಾಡಿದ್ರು ನನ್ನ ಆರಾಧ್ಯ ದೇವ ನೊಂದ್ಕೊಂಡ್ಬಿಡ್ತಾನೆ. ಪರಮಾತ್ಮ ನೊಂದ್ಕೊಂಡ್ಬಿಟ್ರೆ ನಾನು ಮಾಡಿದ ಜಪ, ತಪ, ಪೂಜೆ, ಪುರಸ್ಕಾರ, ಧ್ಯಾನ ಎಲ್ಲ ವ್ಯರ್ಥ. ಆದ್ರಿಂದ ಆದಷ್ಟು ಯಾವುದಕ್ಕೂ ನಾನು ಹಿಂಸೆ ಮಾಡೋದಿಲ್ಲ ಅನ್ನುವಂಥ ಒಂದು ಪ್ರತಿಜ್ಞೆ ಮಾಡ್ಕೊಂಡು, ಅಹಿಂಸಾ ಪರಮೋ ಧರ್ಮ ಅಂತ ಹೇಳ್ತಾರೆ. ಅಹಿಂಸೆ ಅನ್ನೋದು ಬಹಳ ದೊಡ್ಡ ಧರ್ಮ. ಆದರೆ ಅಹಿಂಸೆ ಅನ್ನೋದು ಮನಸ್ಸಿನ ಭಾವನೆಯ ಹೊರತು ಕ್ರಿಯಾಮೃಗ ಅಲ್ಲ ಅನ್ನೋ ಜ್ಞಾಪಕ. ಅದನ್ನು ಆದಷ್ಟು ಪಾಲನೆ ಮಾಡಬೇಕು. ಅದು ಸನ್ಯಾಸಿಯು ಯಾವ ಕಾರಣಕ್ಕೂ ಹಿಂಸೆ ಮಾಡಲೇಬಾರ್ದು. ಗೃಹಸ್ಥನು ಅನಿವಾರ್ಯ ಬಿಟ್ಟು ಬಾಕಿ ಸಂದರ್ಭದಲ್ಲಿ ಹಿಂಸೆ ಮಾಡೋದನ್ನ ಬಿಡಬೇಕು.
ಅದೇ ಇನ್ನು ಇದೆಲ್ಲ ಭಾವರೂಪವೇ. ಈ ಕ್ಷಾಂತಿ ಇದೆಯಲ್ಲ, ಕ್ಷಾಂತಿ ಅಂದ್ರೆ ಸಹಿಸ್ಕೊಳ್ಳೋದು. ಕೆಲವು ಸಲ ಏನಾಗುತ್ತೆ ಅಂದ್ರೆ ಈ ಜ್ವರಾದಿಗಳು ಬಂದಾಗ ಎಷ್ಟು ಕಸಿ ಬಿಸಿ ಆಗುತ್ತೆ, ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಅಂತಂದ್ರೆ ಏನೋ ಒಂಥರ ಆ ಹಸಿವಾಗ್ತಾ ಇರತ್ತೆ, ಊಟ ಮಾಡಕ್ಕೆ ಉತ್ಸೋದಿಲ್ಲ. ಆಮೇಲೆ ಏನೋ ಒಂದು ಸಂಕಟ ಆಗತ್ತೆ, ಹೇಳ್ಕೊಳಕ್ ಗೊತ್ತಾಗೋದಿಲ್ಲ. ಏನೋ ಒಂಥರ ಮನಗೆ ಇದ್ದಕ್ಕಿದ್ದಾಗ ಸೆಕೆ ಆಗತ್ತೆ, ಇದ್ದಕ್ಕಿದ್ದಾಗ ತುಂಬಾ ಚಳಿ ಆಗುತ್ತೆ. ಏನೋ ಒಂಥರ ಬಹಳ ಮುಜುಗರ ಆಗ್ತಾ ಇರತ್ತೆ, ಬಹಳ ಕಸಿ ಬಿಸಿ ಆಗತ್ತೆ. ಎಷ್ಟು ಕಷ್ಟವಾಗತ್ತೆ ಅಂತಂದ್ರೆ ಈ ಪಕ್ಕದ ಮನೆಯಲ್ಲಿ ಎಲ್ಲಾದ್ರು ರೇಡಿಯೋ ಹಾಕಿದ್ರೆ, ಟಿವಿ ಹಾಕಿದ್ರೆ ಅಥವಾ ಇನ್ನೊಂದು ಹಾಕಿದ್ರೆ ಆ ಗಲಾಟೆ ಒಂಥರ ಸಹಿಸ್ಕೊಳಕ್ ಆಗ್ತಾ ಇರಲ್ಲ, ಬೈಕೊಳ್ಳೋ ಹಂಗಾಗತ್ತೆ. ಸಹನೆ ನಮ್ ಮನಸ್ಸು ದುರ್ಬಲ ಆಗ್ಬಿಡತ್ತೆ, ಜ್ವರಾದಿಗಳಲ್ಲಿ ವೀಕ್ ಆಗ್ಬಿಡತ್ತಲ್ಲ, ಇನ್ನಷ್ಟು ಸಹನೆ ಕಮ್ಮಿ ಆಗ್ಬಿಡತ್ತೆ. ಆದ್ರೆ ಇನ್ನೊಬ್ಬರು ನಮಗೆ ಅಪರಾಧ ಮಾಡಿದರು, ಇನ್ನೊಬ್ಬರಿಗೆ ನಮಗೆ ತೊಂದರೆ ಉಂಟಾದಾಗಲೂ ನಾವು ಅದನ್ನು ಸಹಿಸ್ಕೊಳ್ಳೋದು ಕ್ಷಾಂತಿ. ಮತ್ತು ಪ್ರಕೃತಿಯಿಂದಲೂ ಕೆಲವು ತೊಂದರೆ ಆಗತ್ತೆ, ತುಂಬಾ ಚಳಿ ಆಗೋದು, ತುಂಬಾ ಸೆಕೆ ಆಗೋದು, ಹಸಿವಾಗೋದು, ಬೇರೆ ಬೇರೆ ರೀತಿ ಆದಿಭೌತಿಕವಾದ ತೊಂದರೆಗಳು, ಅನೇಕ ತರಹದ ಉಪಟಳ ಆಗ್ತಾ ಇರುತ್ತೆ. ಈ ಯಾವ ಉಪಟಳ ಉಂಟಾದಾಗಲೂ ಕೂಡ ಇದು ಪ್ರಕೃತಿಯ ಸ್ವಭಾವ, ಇದು ಹೀಗೆಯೇ ಇರೋದು, ಇದು ಚೇಂಜ್ ಆಗುತ್ತೆ, ಮತ್ತೆ ಹೋಗುತ್ತೆ. ಇದು ಷಡಕ್ಷರಿ ಗ್ಯಾಪ್ ಮಾಡ್ಕೋಬೇಕು, ಬದಲಾವಣೆ ಆಗ್ತಾ ಇರುತ್ತೆ, ಏನ್ ಮಾಡಕ್ಕಾಗತ್ತೆ. ಇದು ದೇಹಾಭಿಮಾನವೇ ಕಷ್ಟವೇ ಹೊರತು ಮುಂದಕ್ಕೇನು ಆಗಿರೋ ಕಷ್ಟ ಅಲ್ಲ. ನಾವೇನ್ ಮಾಡ್ಕೊಂಡ್ಬಿಡ್ತೀವಿ, ಇಲ್ಲಿವರೆಗೂ ಒಪ್ಕೊಂಡ್ಬಿಡ್ತೀವಿ, ಇದಕ್ಕೆ ತೊಂದರೆ ಮಾಡೋದೆಲ್ಲ ನಾವು ಕಷ್ಟ ಅಂದ್ಕೊಂಡಿದ್ದೀವಿ. ಹಂಗಲ್ಲ. ಯಾವಾಗ ದೇಹವನ್ನು ನಾನು ತಂದ್ಕೊಂಡ್ಬಿಟ್ವಿ ಆವಾಗಲೇ ನಮ್ಗೆ ಅನರ್ಥ ಶುರು ಆಯ್ತು, ತೊಂದರೆ ಶುರು ಆಯ್ತು, ಕಷ್ಟ ಶುರು ಆಯ್ತು, ಎಲ್ಲ ಇದು ಆಗತ್ತೆ. ಹಾಗಾಗಿ ನಿಮ್ಗೆ ಪೀಡೆ ಆಗತ್ತೆ, ಮತ್ತು ವಿರೋಧವಾದಂತ ವಾತಾವರಣಗಳು ಉಂಟಾಗತ್ತವೆ, ಎಲ್ಲವೂ ಆಗತ್ತೆ. ಅದೆಲ್ಲ ಸಹಿಸ್ಕೊಳ್ಳೋದಿದೆಯಲ್ಲ ತುಂಬಾ ಕಷ್ಟ. ಈ ನನಗೆ ಬೆಳಿಗ್ಗೆ 7 ಗಂಟೆ ತುಂಬಾ ಹಸಿವು ಆಗ್ಬಿಡುತ್ತೆ, ಅದು ಯಾಕೆ ಗೊತ್ತಿಲ್ಲ. 9 ಗಂಟೆ ಆಗ್ತಾ ಹಸಿವೆ ಆಗೋದೇ ಹೋಗ್ಬಿಡುತ್ತೆ. ಉಪಹಾರ ಟೈಮಿಗೆ ಹಸಿವು ಹೋಗ್ಬಿಡುತ್ತೆ, ಹಸಿವೆ ಇರಲ್ಲ, ಉಪಹಾರ ಮಾಡಕ್ಕೆ ಆಗೋದಿಲ್ಲ. ಅದು 7 ಗಂಟೆಗೆ ಎಷ್ಟು ಹಸಿವಾಗತ್ತೆ ಅಂತಂದ್ರೆ ಚರಿತಾ ಇರುತ್ತೆ ಹೊಟ್ಟೆ. ಯಾಕೆ ಸುಮ್ಮನೆ 1-2 ಲೋಟ ನೀರು ಕುಡಿತೀನಿ, ಸ್ವಲ್ಪ ಹಿತವಾದಂಗೆ ಆಗುತ್ತೆ, ಹಾಗೇ ಇರ್ತೀನಿ. ಆದ್ರೆ 9 ಗಂಟೆ ಆಗ್ತಾ ಆಗ್ತಾ ಉಪಹಾರ ಟೈಮ್ ಬರುತ್ತಲ್ಲ, ಅದೇನು ಆ ಕಳ್ಳು ಹಸಿವು ಏನೋ ಗೊತ್ತಿಲ್ಲ, ಆ 9 ಗಂಟೆ ಅದು ಹಸಿವೇ ಇರಲ್ಲಪ್ಪ. ಉಪಹಾರ ಮಾಡ್ಬೇಕು ಅಂತ ಅನ್ಸಲ್ಲ. ಯಾಕೆ ಹಾಗಾಯ್ತು ನಂಗೆ ಬಹಳ ಇದೆಲ್ಲ ತುಂಬಾ ಆಶ್ಚರ್ಯ ಆಗುತ್ತೆ. 6:30-7 ಗಂಟೆ ಹಸಿವಾಗ್ತದೆ. ಇದು ವಿಚಿತ್ರ ದೇಹ ಪ್ರಗತಿ, ಇದೆಲ್ಲ ತಡ್ಕೊಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ. ದೇಹಾಭಿಮಾನ ಬಂದ ಮೇಲೆ ಹಸಿವು, ಬಾಯಾರಿಕೆ, ಸಂಕಟ, ಕಷ್ಟ, ತೊಂದರೆ, ಇನ್ನು ಹೊರಗಡೆ ಭೌತಿಕ ತೊಂದರೆ ಎಲ್ಲವನ್ನೂ ಒಂದು ರೀತಿ ಇದೆಲ್ಲ ಭಗವಂತ ನಮ್ಮನ್ನು ಪರೀಕ್ಷೆ ಮಾಡ್ತಿದ್ದಾನೆ ಅನ್ಕೊಂಡ್ಬಿಟ್ಟು ಸಹಿಸ್ಕೊಳ್ತಾ ಹೋಗ್ಬೇಕು. ಇನ್ನು ಮನಸ್ಸಿನ ಸ್ಥಿತಿ ಈ ರೀತಿ ಆದಾಗ ಹೇಗೆ ಇಟ್ಕೊಳ್ತೀಯಾ ಅಂತ ಭಗವಂತ ನನಗೆ ಪರೀಕ್ಷೆ ಓಡ್ತಾ ಇದ್ದಾನೆ. ಇದನ್ನು ನಾನು ಗೆಲ್ತೀನಿ, ಇದನ್ನು ನಾನು ಫೇಸ್ ಮಾಡ್ತೀನಿ, ನಾನು ಏನು ಮಾಡಿದ್ರು ವಿಕಾರಕ್ಕೆ ಒಳಗಾಗೋದಿಲ್ಲ ಅಂತೇಳಿ ತಡ್ಕೋಬೇಕು. ಏನು ಮಾಡೋಕ್ಕಾಗಲ್ಲ. ನೀವು ಒದ್ದಾಡಿದ್ರು, ಕೂಗಾಡಿದ್ರು, ಜಗಳ ಮಾಡಿದ್ರು, ಪ್ರಕೃತಿ ಏನು ಚೇಂಜ್ ಆಗಲ್ಲ, ಪ್ರಕೃತಿ ಇದ್ದಾಗೆ ಇರುತ್ತೆ. ನಾವು ಒದ್ದಾಡಿದ್ದು, ಕೂಗಾಡಿದ್ದು, ಜಗಳ ಮಾಡಿದ ಒಂದು ಬರುತ್ತೆ ಹೊರತು ಇನ್ನೇನು ಉಂಟಾಗಲ್ಲ. ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆದಷ್ಟು ಶಾಂತಿ, ಕ್ಷಮೆ, ಸಹಿಸ್ಕೊಳ್ಳುವಂತಹ ಇದನ್ನು ಲಕ್ಷ್ಮಿ ಒಂದು ಬರ್ಲಿಲ್ಲ, ಅವರೇ ಮಾತಾಡಿ ತೆಗಿಯಮ್ಮ, ನೀನೇ ತೆಗಿ. ತಿತಿಕ್ಷೆಗೂ ಕ್ಷಾಂತಿಗೂ ವ್ಯತ್ಯಾಸ ಏನಿದೆ? ಭಾಷ್ಯಕಾರರು 2 ತರ ಮಾಡಿದ್ದಾರೆ. ಒಂದು ತನ್ನಲ್ಲಾಗುವಂತಹ ಕಷ್ಟಗಳನ್ನು ಸಹಿಸಿಕೊಳ್ಳೋದು ತಿತಿಕ್ಷೆ ಅಂತೂ, ಬೇರೆಯವರಿಂದ ಅಪರಾಧವಾದದ್ದನ್ನು ತಡ್ಕೊಳ್ಳೋದು ಕ್ಷಮೆ ಅಂತೂ ಮಾಡಿದ್ದಾರೆ. ಇನ್ನೊಂದು ಮಾಡಿದ್ದಾರೆ, ಪ್ರತೀಕಾರ ಮಾಡದೇ ಇರೋ ತಿತಿಕ್ಷೆ ಅಂತೂ, ಮನಸ್ಸಿನಲ್ಲಿ ವಿಕಾರವಾಗದೇ ಇರೋ ಹಾಗೆ ಮಾಡ್ಕೊಳ್ಳೋದು ಕ್ಷಮ ಅಂತ ಮಾಡ್ಕೊಂಡಿದ್ದಾರೆ. ಅಂದ್ರೆ ತನಗೆ ತೊಂದರೆ ಉಂಟಾದ್ರು ಪ್ರತೀಕಾರ ಮಾಡದೇ ಇರೋದು ತಿತಿಕ್ಷೆ ಸಹಿಸ್ಕೊಳ್ಳೋದು, ಮನಸ್ಸಿನಲ್ಲಿ ವಿಕಾರವನ್ನೇ ಮಾಡ್ಕೊಳ್ಳೋದೇ ಅದು ಕ್ಷಮ ಅಂತ. ಆಕ್ರೋಶ ಅವಿಕ್ರೀಚಿತ ಹೀಗೂ ಅರ್ಥ ಮಾಡಿದ್ದಾರೆ. ಅದು ಸ್ವಲ್ಪ ವ್ಯತ್ಯಾಸ ಮಾಡ್ಕೋಬಹುದು, ತಿತಿಕ್ಷಾ ಕ್ಷಮ. ಇನ್ನು ಆರ್ಜವ ಅಂದ್ರೆ ರುಜುತ್ವ, ಅಂದ್ರೆ ಸರಳತನ ನಾವು ಹೇಳ್ತಿದ್ದೆ ಕನ್ನಡದಲ್ಲಿ. ಸರಳತನ ಇರಬೇಕು, ಅಂದ್ರೆ ಮಾತು, ಮನಸ್ಸು, ಕ್ರಿಯೆ ಮೂರಲ್ಲೂ ಏಕರೂಪ ಇರಬೇಕು. ಯೋಚನೆ ಮಾಡೋದೇ ಒಂದು, ಹೇಳೋದೇ ಇನ್ನೊಂದು, ನಡ್ಕೊಳ್ಳೋದೇ ಇನ್ನೊಂದು ಆದ್ರೆ ರುಜುತ್ವ ಇಲ್ಲ ಅಂತ. ಬಹಳ ಕಷ್ಟ ಆಗಿದೆ ಕಣ್ರಿ, ತುಂಬಾ ತೊಂದರೆ ಆಗಿದೆ, ಬೇಗ 50,000 ರೂಪಾಯಿ ಕೊಡಿ ಅಂತ ಹೇಳ್ಬಿಟ್ಟು ಕಾಡಿ ಬೇಡಿ ಕಾಲು ಹಿಡ್ಕೊಂಡು ಆಯ್ತು ನಾಳೆ ನಾಡ್ದು ಕೊಟ್ಬಿಡ್ತೀನಿ, 1 ವಾರದಲ್ಲೇ ಕೊಟ್ಬಿಡ್ತೀನಿ ಅಂತ ತಗೊಂಡು ಹೋಗ್ಬಿಡೋದು. ಅದು ತಗೊಂಡ್ಮೇಲೆ
ಈ ಕಡೆ ಮುಖಾನು ಹಾಕೋದಿಲ್ಲ, ಈ ರೋಡ್ ಬರೋದು ಇಲ್ಲ, ಇದು ಮಾಡೋದು ಇಲ್ಲ. ಅದು ರುಜುತ್ವ ಇಲ್ಲ. ತಗೋಬೇಕಾದ ಯಾವ ರೀತಿ ನಾವು ಕಾಡಿ ಬೇಡಿ ಬೇಡ್ಕೊಂಡು ಹಾಕೋಬೇಕು ಹಾಗೆ ನಡ್ಕೊಳ್ಬೇಕು ಅನ್ನುವಂತಹ ನಡವಳಿಕೆ. ದುಡ್ಡಿನ ವಿಷಯ ಒಂದಕ್ಕೆ ಅಲ್ಲ, ಎಲ್ಲದೂ ಒಂದು ಮಾತಲು ತನ್ನಿಲ್ಲದೆ ಇರತಕ್ಕಂತಹ ಒಂದು ಗುಣಗಳನ್ನೆಲ್ಲ ಹೇಳ್ಕೊಳ್ಳೋದು ಇದೆಯಲ್ಲ, ಅದು ರುಜುತ್ವ ಇರೋದೆ. ತಾನು ತುಂಬಾ ಸಾತ್ವಿಕನು, ತುಂಬಾ ವಿದ್ಯಾವಂತನು, ತುಂಬಾ ನಾನು ಪರೋಪಕಾರಿ, ಏನೇನೋ ತನ್ನೆಲ್ಲ ಇಲ್ಲದೇ ಇರೋ ಗುಣಗಳನ್ನೆಲ್ಲ ಒಂದಷ್ಟು ಆಗುತ್ತೆ. ಕೆಲವಷ್ಟು ಇರುತ್ತೆ, ಕೆಲವಷ್ಟು ಕೂಡಿಸ್ಕೊಳ್ತಾರೆ. ಇಷ್ಟೊಂದು ಸೇರಿಸ್ಕೊಳ್ಳೋದು ಇದೆಯಲ್ಲ, ಇದು ಒಳಗೊಂದು ಹೊಳಗೊಂದು ನೋಡ್ಕೊಳ್ಳೋದು ರುಜುತ್ವ ಇರೋದು. ಇದು ಎಲ್ಲರಿಗೂ ಸಂದರ್ಭ ಅಂದ್ರೆ ಬರ್ತಾ ಇರುತ್ತೆ. ಇದನ್ನ ವಿವೇಕದಿಂದ ಹಿಡ್ಕೋಬೇಕು ರುಜುತ್ವ. ಯಾಕೆಂದ್ರೆ ಭಗವಂತನು ಅತ್ಯಂತ ಸರಳನಾದ್ದರಿಂದ ಭಗವಂತನಂತ ಹೊರಟಂತಹ ನಾವು ಅತ್ಯಂತ ಸರಳನಾಗಿರ್ಬೇಕು. ಹಾಗೆ ಭಗವಂತ ಅಹಿಂಸಕನಾದ್ರಿಂದ ಭಗವಂತನ ಕಂಡ್ಕೋಬೇಕು ಅಂತ ಹೊರಟಂತಹ ನಾವು ಅಹಿಂಸಕರಾಗಿರ್ಬೇಕು, ಅಹಿಂಸಾ ರಹಿತರಾಗಿರ್ಬೇಕು. ಎಷ್ಟು ಭಗವಂತನ ಗುಣ ಯಾವುದೋ ಅಮಾನಿತ್ವ, ಅದಂಭಿತ್ವ, ಅಹಿಂಸಾ, ಕ್ಷಾಂತಿ, ಅದು ಆ ಭಗವಂತನಲ್ಲಿ ಸ್ವರೂಪವಾಗಿದೆ. ಇದು ಬೆಂಕಿಗೆ ಹೇಗೆ ಬಿಸಿ ಬೆಳಕು ಸ್ವರೂಪವೋ ಪರಮಾತ್ಮನಿಗೆ ಈ ಗುಣಗಳೆಲ್ಲ ಸ್ವರೂಪ. ಆದರೆ ಈ ಪರಮಾತ್ಮನ ಮುಟ್ಟಬೇಕು, ಹೊಂದಬೇಕು ಅಂತ ಹೊರಟಂತ ಸಾಧಕನು ಇದನ್ನು ಅಳವಡಿಸ್ಕೋಬೇಕು. ಪ್ರಯತ್ನಪಟ್ಟು ಇದನ್ನ ಕಾಲಾನುಕಾಲಕ್ಕೆ ಜಿತ ಮಾಡಿಕೊಂಡು, ಇದು 6 ತಿಂಗಳು ವರ್ಷ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಇದು ಜಿತವಾಗತ್ತೆ. ಇದೇನು ಆಗದೆ ಇರೋದು ಅಂಥದ್ದೇನಲ್ಲ. ಭಗವಂತ ಆಗದೆ ಇರೋ ಸಾಧನೆ ಹೇಳ್ತಾ ಇಲ್ಲ, ಪ್ರಯತ್ನಕ್ಕೆ. ಅದು ಇನ್ನು ಕೆಲವು ತಮಾಷೆ ಏನು ಅಂದ್ರೆ, ಕೆಲವು ಗುಣಗಳು ಕೆಲವ್ರಿಗೆ ಸಹಜವಾಗಿ ಇದ್ಬಿಡುತ್ತೆ. ಕೆಲವು ಜನಕ್ಕೆ ರುಚುತ್ವ ಇರುತ್ತೆ, ಕೆಲವು ಜನಕ್ಕೆ ಅಹಿಂಸಾ ಭಾವ ಇರುತ್ತೆ. ಇನ್ನು ಯಾವ್ದು ನಮ್ಮಲ್ಲಿ ಇಲ್ಲ ನೋಡ್ಕೊಂಡು ನಾವೇ ನಮ್ಮನ್ನು ಪರೀಕ್ಷೆ ಮಾಡಿಕೊಂಡು ಯಾವುದಿಲ್ಲವೋ ಅದನ್ನ ಬೆಳೆಸ್ಕೋಬೇಕು, ಯಾವ್ದು ಇದೆಯೋ ಅದನ್ನ ಉಳಿಸ್ಕೋಬೇಕು. ಅದು ಜನ್ಮಾಂತ ಸುಕೃತವಶಾತ್ ಕೆಲವರಿಗೆ ಕೆಲವು ಸದ್ಗುಣಗಳು ಬಂದ್ಬಿಟ್ಟಿರುತ್ತೆ, ಜನ್ಮತಃ ಬಂದ್ಬಿಟ್ಟಿರುತ್ತೆ. ಆ ಬಂದಂತಹ ಗುಣಗಳನ್ನು ಹಾಗೆಯೇ ಬೆಳೆಸ್ಕೋಬೇಕು. ಯಾವ್ದು ನಮ್ಮಲ್ಲಿ ಇಲ್ಲವೋ ಅದನ್ನ ಪರೀಕ್ಷೆ ಮಾಡಿಕೊಂಡು ಅದನ್ನ ನಮ್ದನ್ನಾಗಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಇದು ಆಚಾರ್ಯೋಪಾಸನ. ಇದು ಅಮಾನಿತ್ವ, ಅದಂಭಿತ್ವ, ಅಹಿಂಸಾ, ಕ್ಷಾಂತಿ, ಆರ್ಜವಂ, ಆಚಾರ್ಯೋಪಾಸನ. 6ನೇದು ಬಹಳ ಮುಖ್ಯವಾದ ಸಾಧನ. ಅಧ್ಯಾತ್ಮ ಸಾಧಕನಿಗೆ, ಮುಮುಕ್ಷುವಿಗೆ ಆಚಾರ್ಯೋಪಾಸನ ಅಂತಂದ್ರೆ, ಉಪಾಸನ ಅನ್ನೋ ಶಬ್ದಕ್ಕೆ ಅರ್ಥವೇ ನಿರಂತರವಾಗಿ ಅವರ ಸೇವೆ ಮಾಡೋದು ಅಂತ. ಉಪಾಸ್ತೆ, ಉಪ ಅಂದ್ರೆ ಸಮೀಪದಲ್ಲಿ, ಆಸ್ತೆಯನ್ನು ಕೂರುತ್ತಾನೆ ಅಂತ. ಗುರುಗಳ ಜೊತೆಯಲ್ಲಿಯೇ ಯಾವಾಗಲೂ ಅಂದ್ರೆ ಅಧ್ಯಾತ್ಮ ಉಪದೇಶಕನಾದ ತತ್ವೋಪದೇಶಕನಾಗಿರ್ತಕ್ಕಂತಹ ಗುರುಗಳ ವಿಷಯದಲ್ಲಿ ಅತ್ಯಂತ ಗೌರವಾನ್ವಿತನಾಗಿ, ಅತ್ಯಂತ ಪ್ರೇಮಯುಕ್ತನಾಗಿ, ಅತ್ಯಂತ ವಿನೀತನಾದವನಾಗಿ ಅವರಿಗೆ ಎಲ್ಲಾ ರೀತಿಯಿಂದಲೂ ತಾನು ಹೊಂದ್ಕೋಬೇಕು. ಎಷ್ಟರ ಮಟ್ಟಿಗೆ ಇರಬೇಕು ನಮ್ಮ ಶಾಸ್ತ್ರಕಾರ ಹೇಳ್ತಾರೆ ಅಂದ್ರೆ, ತನ್ನನ್ನೇ ಒಪ್ಪಿಸ್ಕೊಂಡ್ಬಿಡ್ಬೇಕಂತೆ ಗುರುಗಳಿಗೆ. ಗುರುಗಳಿಗೆ ಹೇಗೆ ಒಂದು ಸ್ವಾಮಿ ಹೇಳೋದು, ಮಡಿ ಕೋಲು ಅಂತ ಒಂದು ಕೋಲು ಇರ್ತಲ್ಲ, ಅದನ್ನ ನಿಲ್ಲಿಸಿದೆ ನಿಲ್ಲತ್ತೆ, ಮಲಗಿಸಿದೆ ಮಲಗತ್ತೆ, ಅದಕ್ಕೇನು ಸ್ವತಂತ್ರ ಇಲ್ಲ ಆ ಕೋಲಿಗೆ. ಅದೇ ರೀತಿ ಶಿಷ್ಯ ಆ ಗುರುಗಳ ಹತ್ರ ಇದ್ದಾಗ ಪೂರ್ಣ ಗುರುಗಳಿಗೆ ತನ್ನನ್ನು ಒಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಗುರುಗಳು ಏನ್ ಹೇಳಿದ್ರು ವಿಚಾರ ಮಾಡದೇನೆ ತಕ್ಷಣ ಮಾಡುವಂತ ಸ್ವಭಾವ. ಮತ್ತೆ ಗುರುಗಳೇ ಅದು ಹಾಗಲ್ಲ, ಹೀಗೆ ಮಾಡಿದ್ರೆ ಹೇಗೆ ಅಂತ ಗುರುಗಳ ಒಂದು ಉಪದೇಶಕ್ಕೆ ಅಥವಾ ಒಂದು ಸಂದೇಶಕ್ಕೆ ಕ್ರಾಸ್ ಕ್ವಶನ್ ಮಾಡೋದು, ಅದಕ್ಕೆ ತನ್ನದಾದಂಥ ಒಂದು ಉಪಾಯ ಹೇಳೋದು, ಇದು ಅದೆಲ್ಲ ಮಾಡಬಾರ್ದು. ನಮ್ಮ ಕುಮಾರ ಯಾವಾಗಲೂ ಅಷ್ಟೇ, ಏನ್ ಹೇಳಿದ್ರು ಕೂಡ ಗುರುಗಳು ಹಾಗಲ್ಲ ಅಂತ ಹೇಳಿ ಮಾಡಿದ್ರು. ಮರ ಯಾಕೋ ನಿಂಗೆ ಹೀಗೆ ಸ್ವಭಾವ, ಹೇಳಿ ಕೂಡ ಒಪ್ಕೊಳ್ಳುವಂಥ ಮನೋಭಾವವೇ ಇಲ್ಲ. ಆಮೇಲೆ ಹೂ ಹೂ ಅಂತಾನೆ, ಆದ್ರೆ ಹೇಳಿ ಕೂಡ್ಲೇನೆ ತಕ್ಷಣ ಅದಕ್ಕೆ ಇನ್ನೊಂದು ಹೇಳ್ತಾನೆ. ಅದೇನೋ ಒಂದು ಸ್ವಭಾವ. ತಾನೊಂದು ನಾನು ಗುರು ಕುಮಾರ, ನಾನು ಗೊತ್ತು ಕೊಡೋ, ನಾನು ಯೋಚನೆ ಮಾಡಿದ್ದೀನಿ, ಯೋಚನೆ ಮಾಡಿ ಹೇಳಿದ್ದೀನಿ, ಸುಮ್ಮನೆ ಮಾಡು ನೀನು ಹಾಗೆ ಹಾಗೆ. ಆಯ್ತು ಆಯ್ತು, ಆಮೇಲೆ ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಮಾಡ್ತಾ ಇದ್ದೆ, ನಾನು ಹೇಳಿದ್ ಒಪ್ಕೊಳ್ಳಿಲ್ಲ ಅಂತ. ಇದೊಂದು ಮನುಷ್ಯನಿಗೆ ಅದೇನೋ ತನ್ನ ಮೇಲೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ನಾನು ಸರಿ ಅಂತ. ಇದು ತಪ್ಪು. ಇದು ಕಾನ್ಫಿಡೆನ್ಸ್ ಇರುತ್ತೆ ನಿಜ, ಆದ್ರೆ ನಮಗಿಂತೂ ಗುರುಗಳು ಅಂತ ಯಾರಿದ್ದಾರೆ, ಆಚಾರ್ಯರು ಅಂತ ಯಾರಿದ್ದಾರೆ, ಅವರು ವಿದ್ಯಾವಂತರಾಗಿರ್ತಾರೆ, ಅವ್ರು ಯೋಚನೆ ಮಾಡಿ ಹೇಳಿರ್ತಾರೆ. ಅದ್ರಲ್ಲಿ ಅಕಸ್ಮಾತ್ ತಪ್ಪಾದ್ರೂ ಗುರುಗಳು ಹೇಳಿದ್ರು ಮಾಡಿದೀನಿ ಅಂತ ಸಮಾಧಾನ ಮಾಡ್ಬೇಕೇ ಹೊರತು ಯಾವ ಕಾರಣಕ್ಕೂ ಅದನ್ನ ಓವರ್ಟೇಕ್ ಮಾಡೋದು, ಓವರ್ ಕ್ವಶನ್ ಮಾಡೋದು ಮಾಡಬಾರ್ದು. ಆಚಾರ್ಯೋಪಾಸನ ಅನ್ನೋದು ಆ ಅಂತ್ಯವಾಸಿಗೆ ಶಿಷ್ಯನಿಗಂತೂ ಆ ಅಧ್ಯಾತ್ಮ ವಿದ್ಯೋಪದೇಶಕನಾದಂತಹ ಗುರುಗಳಿಗೆ ಪೂರ್ಣ ತನ್ನನ್ನು ಡೆಡಿಕೇಟ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಬಹಳ ಹೆಚ್ಚಿನ ಸಾಧನ. ಅದೊಂದು ಇದ್ದು ಬಿಟ್ರೆ ಸತ್ಯ, ಅಹಿಂಸೆ, ಬ್ರಹ್ಮ ಎಲ್ಲ ಗುಣಗಳು ತಾನೇ ಬಂದ್ಬಿಡುತ್ತೆ. ತಮಾಷೆ ಏನು ಅಂದ್ರೆ, ಯಾರ ಜೊತೆಯಲ್ಲಿ ಇರ್ತೀವೋ ಅವರ ಗುಣ ನಮ್ಗೆ ಬಂದ್ಬಿಡುತ್ತೆ. ಆ ಗುರುಗಳು ಅಧ್ಯಾತ್ಮ ಜ್ಞಾನಿಯಾದ ಗುರು ಜೊತೆಯಲ್ಲಿ ಇದ್ಬಿಟ್ರೆ ಆ ಜ್ಞಾನಿಯ ನಡವಳಿಕೆ, ಸ್ವಭಾವ, ಗುಣ ಅಷ್ಟು ನಮ್ಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ನಾವು ಬೇರೆ ಪ್ರಯತ್ನ ಮಾಡ್ದೇನೆ ಅಮಾನಿತ ಅದಂಭಿತ ನಮ್ಮ ಸಹಜವಾಗ್ಬಿಡುತ್ತೆ.
ಅದರಿಂದ ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ದುರ್ಗುಣಗಳಿಗೂ ಆ ಗುರುಗಳು ಕನ್ನಡಿ ಇದ್ದ ಹಾಗೆ. ನಮ್ಮ ಮುಖದಲ್ಲಿ ಕೊಳೆ ಗಿಳೆ ಇದ್ದು ನಮ್ಗೆ ಕಾಣೋದಿಲ್ಲ. ಕನ್ನಡಿ ಮುಂದೆ ನಿಂತ ಓ ಇಲ್ಲಿ ಮಸಿ ಇದೆ, ಓ ಇಲ್ಲಿ ಮಡುವೆ ಇದೆ, ಓ ಇಲ್ಲಿ ಏನೋ ಪೆಟ್ಟಾಗಿದೆ ಅಂತ ಹೇಗೆ ಕನ್ನಡಿ ಗೊತ್ತಾಗುತ್ತೋ ಹಾಗೆ ನಮ್ಮಲ್ಲಿ ಸುಳ್ಳು ಹೇಳೋದೋ ಅಥವಾ ಅಸೂಯ ಸ್ವಭಾವವೋ ಅಥವಾ ಇದೇನೋ ಒಂದು ಚಾಡಿ ಹೇಳೋದು ಇತ್ಯಾದಿ ದುರ್ಗುಣಗಳಿದ್ರೆ ಆ ಗುರುಗಳ ಮುಂದೆ ಇದ್ದಾಗ ಅವರ ಸ್ವಭಾವ ನಡವಳಿಕೆ ನೋಡ್ತಾ ನೋಡ್ತಾ ಓ ನಾ ಇದೆಲ್ಲ ತಿದ್ಕೋಬೇಕು, ನಾ ಇದೆಲ್ಲ ಬಿಟ್ಕೋಬೇಕು ಅಂತ ಆಟೋಮೆಟಿಕ್ ಆಗಿ ಗುರುಗಳ ನಡವಳಿಕೆ ನೋಡ್ಕೊಂಡು ತಿದ್ಕೊಳ್ತಾನೆ ಹೊರತು ಬೇರೆ ಉಪದೇಶದಿಂದ ತಿದ್ಕೊಳ್ಳೋದು ಕಮ್ಮಿ. ಮನುಷ್ಯ ನಡವಳಿಕೆ ನೋಡಿ ತಿದ್ಕೊಳ್ಳೋದೇ ಜಾಸ್ತಿ. ಅದನ್ನ ಆಚಾರ್ಯರ ಅಂದ್ರೆ ತತ್ವಜ್ಞಾನಿಯಾದ ಬ್ರಹ್ಮಜ್ಞಾನಿಯಾಗಿರುವ ಗುರುಗಳ ಒಂದು ಉಪಾಸನೆ ಅಂದ್ರೆ ಸೇವೆ ಮಾಡೋದು, ಅದನ್ನು ಪೂರ್ಣ ಒಪ್ಪಿಸ್ಕೊಳ್ಳೋದಿದೆಯಲ್ಲ, ಇದು ಅತ್ಯಂತ ಹೆಚ್ಚಿನ ಸಾಧನ. ಇದು ಬಹಳ ವಿಶೇಷವಾದದ್ದು. ಆಮೇಲೆ ಶೌಚದಲ್ಲಿ 2 ತರಹ, ಬಾಹ್ಯ ಶೌಚ, ಆಂತರಿಕ ಶೌಚ. ಬಾಹ್ಯ ಶೌಚಾದಿಗಳು ಮೃಜ್ಜಲಾದಿಗಳನ್ನ ಶುದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಮನಸ್ಸಿನ ಶೌಚತ್ವವನ್ನ ಅಂದ್ರೆ ಮನಸ್ಸಿನಲ್ಲಿರುವ ರಾಗಾದಿ ದೋಷ ಇದೆಯಲ್ಲ, ರಾಗ ದ್ವೇಷ ಕಾಮ, ಅದನ್ನ ಭಕ್ತಿ ವಿವೇಕ ಬ್ರಹ್ಮಚರ್ಯಾದಿ ಸಾಧನೆಗಳಿಂದ ಮನಃಶುದ್ಧಿ ಮಾಡ್ಕೋಬೇಕು. ಶಮದಮಾದಿ ಗುಣಗಳಿಂದ ಮನಃಶುದ್ಧಿ ಆಗತ್ತೆ, ಮೃಜ್ಜಲಾದಿಗಳಿಂದ ದೇಹ ಶುದ್ಧಿ ಆಗತ್ತೆ. ಇಂದ್ರಿಯ ಶುದ್ಧಿ ಆಗೋದು ಜಪ ಸ್ವಾಧ್ಯಾಯ ಪಾರಾಯಣಾದಿಗಳಿಂದ ಇಂದ್ರಿಯ ಶುದ್ಧಿ ಆಗತ್ತೆ. ಮನುಸ್ಮೃತಿಯಲ್ಲಿ ಹೇಳಿದ್ದಾರೆ ಯಾವ್ಯಾವ ನಡವಳಿಕೆನೂ ಯಾವ್ಯಾವ ಶುದ್ಧಿ ಆಗತ್ತೆ ಅಂತ. ಅಂದ್ರೆ ಸ್ವಾಧ್ಯಾಯ ಅಥವಾ ಪಾರಾಯಣ, ಸ್ತೋತ್ರ, ಭಜನೆ, ಜಪ ಇತ್ಯಾದಿಗಳಿಂದ ಇಂದ್ರಿಯ ಶುದ್ಧಿ ಆಗುತ್ತಂತೆ. ಉಪಾಸನೆ ಶಮದಮಾದಿ ಗುಣಗಳಿಂದ ಅಂತಃಕರಣ ಶುದ್ಧಿ ಆಗುತ್ತಂತೆ. ಸ್ನಾನ ಮತ್ತು ಮೃಜ್ಜಲಾದಿಗಳಿಂದ ದೇಹ ಶುದ್ಧಿ ಮಾಡ್ಕೊಳ್ಳೋದ್ರಿಂದ ದೇಹ ಶುದ್ಧಿ ಆಗುತ್ತೆ. ಹಾಗೆ ಶಾಸ್ತ್ರಭೂತವಾದಂತಹ ಮಾತನ್ನು ಆಡೋದ್ರಿಂದ ವಾಗ್ ಇಂದ್ರಿಯ ಶುದ್ಧಿ ಆಗುತ್ತೆ ಅಂತ. ಶಾಸ್ತ್ರಭೂತ ಮದೇದ್ವಾಣಿ ಅಂತ ಮನಸ್ಸುತ್ತೆ ಇದೆ. ಯಾವಾಗಲೂ ಅಸಹ್ಯ ಬೀಭತ್ಸ ಅನೃತಾದಿ ಮಾತನ್ನು ಆಡಬಾರದು, ಅದು ಆಗಿಂದ್ರಿಯಕ್ಕೆ ದೋಷ ಕೊಟ್ಟಂಗಾಗುತ್ತೆ. ಅದನ್ನು ಉಳಿಸ್ಕೋಬೇಕು ಅಂತ. ಈ ಶುಚಿತ್ವವನ್ನು ಕಾಪಾಡಬೇಕು. ಯಾಕೆಂದ್ರೆ ಭಗವಂತ ಅಸಂಗ, ಶುಚಿನೇನೋ ಶುದ್ಧವಾಗೋದು ಅಂತ. ಇನ್ನೊಂದನ್ನು ತೆಗೆಸ್ಕೊಂಡ್ರೆ ಶುದ್ಧ ಮಡಿ ಕೊಳಕಾಗತ್ತೆ, ಮಡಿ ಹೋಗುತ್ತೆ. ಇನ್ನೊಂದನ್ನು ಮುಟ್ಟುಬಿಟ್ರೆ ಸಾಕು. ಭಗವಂತ ಅಸಂಗನಾಗಿ ಯಾವುದನ್ನು ಮುಟ್ಕೊಂಡಿಲ್ಲ, ಯಾವುದಕ್ಕೂ ಸಂಬಂಧ ಪಟ್ಕೊಂಡಿಲ್ಲ, ಎಲ್ಲಕ್ಕೂ ಅತೀತನಾಗಿದ್ದಾನೆ. ಅಂಥ ಭಗವಂತನಂತ ಹೋಗ್ಬೇಕಾದ್ರೆ ನಾವು ಕೂಡ ಆದಷ್ಟು ಮಡಿಯನ್ನ ಉಳಿಸ್ಕೋಬೇಕು, ಶುಚಿತ್ವವನ್ನು ಕಾಪಾಡ್ಕೋಬೇಕು, ಆಂತರಿಕ ಶುದ್ಧಿಯನ್ನು ಕೂಡ ಬೆಳೆಸ್ಕೋಬೇಕು, ಮಾನಸಿಕ ಶುದ್ಧಿ ಮಾಡಬೇಕು. ಸ್ಥೈರ್ಯ, ಇನ್ನು ಅಧ್ಯಾತ್ಮ ಮಾರ್ಗದಲ್ಲಿ ಹೊರಟಂತಹ ಸಾಧಕನಿಗೆ ಮಧ್ಯದಲ್ಲಿ ಸಂಶಯ ಬಂದ್ಬಿಡುತ್ತೆ. ಯಾಕೋ ಇಷ್ಟು ದಿವಸ ಆದ್ರೂ ಏನೂ ಪ್ರೋಸೆಸ್ಸೇ ಕಾಣ್ತಾ ಇಲ್ಲ, ಪ್ರೊಸೀಜರೇ ಬರ್ತಿಲ್ಲ, ಯಾಕೋ ಇಲ್ಲಿ ಆಗೋಲ್ಲ ಅಂತ ಕಾಣುತ್ತೆ, ಬರೀ ಸುಮ್ಮನೆ ಕತೆ ಕಾಣುತ್ತೆ, ಇಲ್ಲಿ ಆಗೋದಿಲ್ಲ ಅನ್ನುವಂಥ ಅನುಮಾನಗಳು ಸುಮ್ಮನೆ ಬಿಟ್ಟು ಅರ್ಧದಲ್ಲೇ ಬಿಡುವಂತಹ ಸಂದರ್ಭ ಬಂದ್ಬಿಡುತ್ತೆ. ಅದನ್ನ ಮಾಡ್ಕೋಬಾರ್ದು, ಸ್ಥಿರವಾಗಿರ್ಬೇಕು. ಮುಟ್ಟಿಯೇ ಮುಟ್ತೀನಿ, ಇದು ಇದ್ದೇ ಇದೆ. ಶಾಸ್ತ್ರಕಾರರಾಗಲಿ ಗೀತಾಚಾರ್ಯನಾಗಲಿ ಸುಳ್ಳು ಹೇಳೋದು ಕಾರಣ ಇಲ್ಲ. ಈ 100ಕ್ಕೆ 100 ಈ ಅಧ್ಯಾತ್ಮ ಮಾರ್ಗದಲ್ಲಿ ಶ್ರೇಯಸ್ಸಾಗತ್ತೆ, ತತ್ವಜ್ಞಾನದಿಂದ ಕೃತಾರ್ಥನಾಗ್ತೀನಿ ಅನ್ನುವಂತಹ ಒಂದು ಧ್ಯೇಯವನ್ನು ಇಟ್ಕೊಂಡು ಅದಕ್ಕಾಗಿ ಬಲವಾಗಿ ತಾನು ಕೂತು ತಕ್ಕಂತಹ ನಡವಳಿಕೆಯನ್ನ ನಡೆಸ್ಕೊಂಡು ಹೋಗೋದಿದೆಯಲ್ಲ, ಇದು ಸ್ಥೈರ್ಯ, ಸ್ಥಿರತೆ. ಈ ತನ್ನ ಮಾರ್ಗದಲ್ಲಿ ಗಟ್ಟಿಯಾಗಿ ಕೂರೋದೇ ಸ್ಥಿರ. ಯಾವ ಅಧ್ಯಾತ್ಮ ಮಾರ್ಗ ಕೈ ಹಾಕಿದಾನೆ, ಅಧ್ಯಾತ್ಮ ಮಾರ್ಗದ ಗೋಲ್ ತುದಿ ಮುಟ್ಟುವರೆಗೂ ಕೂಡ ಅಲ್ಲಿಯೇ ಬಿಗಿಯಾಗಿ ಕಚ್ಕೊಂಡು ಹೋಗ್ಬೇಕೇ ಹೊರತು ಮಧ್ಯ ಅನುಮಾನ ಪಡೋದು, ಬಿಟ್ಟು ಬಿಡೋದು, ಒಂದು 3 ತಿಂಗಳು ಬಿಟ್ಬಿಡೋದು, ಮತ್ತೆ ಇನ್ನೊಂದ್ಸಲ ಶುರು ಮಾಡ್ಕೊಳ್ಳೋದು, ಮತ್ತೆ ಅನುಮಾನ ಮಾಡ್ಕೊಳ್ಳೋದು, ಹೀಗೆಲ್ಲ ಮಾಡಿದ್ರೆ ತುಂಬಾ ಇದಾಗುತ್ತೆ. ಅದಿರಬಾರ್ದು. ಸ್ಥಿರತೆ ಇರಬೇಕು. ಇನ್ನು ಆತ್ಮ ವಿನಿಗ್ರಹ ಅಂದ್ರೆ, ಆತ್ಮ ಅಂದ್ರೆ ಇಲ್ಲಿ ದೇಹ ಇಂದ್ರಿಯ, ಇದನ್ನ ನಿಗ್ರಹ ಮಾಡೋದು ಅಂದ್ರೆ ಭೋಗಕ್ಕಾಗಿ ಇದನ್ನು ಚಟಪಡಿಸಬಾರ್ದು. ಇಂದ್ರಿಯಗಳಿಂದ ಸುಖವನ್ನ ಬೇಟೆಯಾಡೋದನ್ನ ಮಾಡೋದನ್ನ ನಿಲ್ಲಿಸ್ಬೇಕು. ಇಂದ್ರಿಯಗಳು ಸುಖವನ್ನು ಬೇಟೆಯಾಡೋಕ್ಕೋಸ್ಕರ ಪ್ರಪಂಚದಲ್ಲಿ ಓಡಾಡುತ್ತೆ. ಸಿನಿಮಾ ನೋಡ್ತೀನಿ, ಒಳ್ಳೊಳ್ಳೆ ಹೋಟ್ಲಿಗೆ ಹೋಗಿ ತಿಂತೀನಿ, ಒಳ್ಳೊಳ್ಳೆ ಇದನ್ನ ಮಾಡ್ತೀನಿ, ಸುಪ್ರತಿಕೆ ಮಾಡ್ಕೊತೀನಿ. ಇಂದ್ರಿಯಗಳು ತಮಗೆ ಸುಖವಾಗಿರ್ತಕ್ಕಂಥ ವಿಷಯವನ್ನ ಅರಸೋದನ್ನು ಹುಡುಕತ್ತೆ. ಅದು ಬೇಟೆಯಾಡ್ತಾ ಹೇಗೆ ಈ ಹಂಟರ್ಗಳು, ಬೇಟೆಗಾರರು ಕಾಡದಲ್ಲಿ ಜಿಂಕೆ, ಹಂದಿ, ಮೊಲ ಇದನ್ನ ಬೇಟೆಯಾಡ್ತಾರೋ, ಇಂದ್ರಿಯಗಳು ಪ್ರಪಂಚದ ವಿಷಯ ಸುಖವನ್ನು ಬೇಟೆಯಾಡುತ್ತೆ. ಇದನ್ನ ಸುಖವನ್ನ ಮುಂದೆ ಮಾಡ್ಕೊಂಡು ಇಂದ್ರಿಯವನ್ನು ಕಳಿಸೋದನ್ನ ನಿಲ್ಲಿಸೋದೇ ಆತ್ಮವಿನಿಗ್ರಹ. ಸುಖವನ್ನು ಪರಿಚಯಾತ್ಮಕವಾಗಿ ಇಂದ್ರಿಯನ್ನ ಇಟ್ಕೋಬೇಕು. ಕಣ್ ಮುಚ್ಕೊಂಡು ನಡೆಯೋಕ್ಕಾಗಲ್ಲ, ಕಣ್ ಬಿಟ್ಕೊಂಡು ನಡಿಬೇಕು, ಕರೆಕ್ಟು. ಕಿವಿ ಮುಚ್ಕೊಂಡಿರ್ಬೇಕಾಗಿಲ್ಲ. ಅದು ಪರಿಚಯಾತ್ಮಕವಾದ ಇಂದ್ರಿಯ ವ್ಯವಹಾರ ಓಕೆ, ಅದು ತಪ್ಪಿಲ್ಲ, ಅದು ಒಳ್ಳೆಯದು ನಡೆದು. ಆದರೆ ಸುಖದ ಎಕ್ಸ್ಪೆಕ್ಟೇಷನ್, ನಿರೀಕ್ಷಣೆ, ಗುರಿ ಇಟ್ಕೊಂಡು ಸುಖ ಸಿಗತ್ತೆ ಅಂತ ಅನ್ಕೊಂಡು ಇಂದ್ರಿಯಗಳನ್ನು ಕಳಿಸೋದಿದೆಯಲ್ಲ, ಅದು ಇಂದ್ರಿಯ ದೌರ್ಬಲ್ಯವಾಗತ್ತೆ, ವಿಕ್ಷೇಪವಾಗತ್ತೆ,
ಮತ್ತೆ ಇವನು ನಿರಾಶೆ ಆಗತ್ತೆ, ಜೀವನದಲ್ಲಿ ದುಃಖಕ್ಕೆ ಈಡಾಗ್ತಾನೆ. ಆದ್ರಿಂದ ಆತ್ಮವಿನ ಇಂದ್ರಿಯ ನಿಗ್ರಹವನ್ನು ಚೆನ್ನಾಗಿ ಬೆಳೆಸ್ಕೋಬೇಕು, ದೇಹ ನಿಗ್ರಹವನ್ನು ಆಗಬೇಕು. ಇಷ್ಟು ಶ್ಲೋಕಾರ್ಥ ಆಯ್ತು. ಈಗ ಭಾಷ್ಯಕ್ಕೆ ಹೋದ ಅಮಾನಿತ್ವಂ ಅಮಾನಿತ್ವಂ ಮಾನಿನೋ ಭಾವ ಮಾನಿತ್ವಂ ಮಾನಿನೋ ಭಾವಃ ಮಾನಿತ್ವಂ ಆತ್ಮನಃ ಶ್ಲಾಘನಂ. ಆತ್ಮನಃ ಶ್ಲಾಘನಂ. ಅಮಾನಿತ್ವ ಮೂಲ ಪದ ಅಂದ್ರೆ ಮಾನಿಯಾಗಿದ್ಕೊಂಡಿರೋದೇ ಮಾನಿತ್ವ, ಅಭಿಮಾನ ಪಟ್ಕೊಂಡವನಾಗಿರೋದೇ ಮಾನಿತ್ವ. ತನ್ನನ್ನು ತಾನು ಹೊಗಳ್ಕೊಳ್ಳೋದು ಅಂತ ಇದ್ದಾರೆ. ಹೊಗಳ್ಕೊಳ್ಳೋದು ಅನ್ನೋದು ಬಾಹ್ಯವಾಯಿತು, ಹೊರಗಡೆ ಆಯ್ತು. ಮನಸ್ಸಿನಲ್ಲಿ ಅಂದುಕೊಳ್ಳೋದು ಅದು ಬೇಡ. ಆಂತರಿಕವಾಗಿ ಮನಸ್ಸಿನಲ್ಲಿ ಆ ಫೀಲಿಂಗ್ ಬರದೇ ಇರಾಗೆ ನೋಡ್ಕೋಬೇಕು ಅಂತ, ಅದು ಇನ್ನು ಹೆಚ್ಚಿಂದು. ಹೊರಗಡೆ ಹೇಳ್ಕೊಳ್ಳೋದು ಅದು ತುಂಬಾ ಸ್ಥೂಲವಾಯಿತು. ಅದು ಜನರ ಹತ್ರ ಏನೋ ಮೆಚ್ಚುಗೆ ಪಡ್ಕೊಳ್ತೀನಿ, ಗೌರವ. ಏನಾಗುತ್ತೆ ಗೊತ್ತಾ, ಹಾಸ್ಯಕ್ಕೆ ಗುರಿ ಆಗ್ತಾನೆ ಹೊರತು ಜನ ಹೊಗಳಲ್ಲ. ಇವನೇನೋ ಅಂದ್ಕೊಂಡಿದ್ದಾನೆ, ತುಂಬಾ ಹೇಳ್ಕೊಂಡ್ರೆ ಜನ ನನ್ನ ಹೊಗಳ್ತಾ ಇರುತ್ತೆ ಅಂದ್ಕೊಳ್ತಾನೆ. ಜನ ಎದರಲ್ಲಿ ಅವನು ಹಾಸ್ಯ ಮಾಡದೆ ಹೋದ್ರೆ ಪರೋಕ್ಷದಲ್ಲಿ ತುಂಬಾ ಟೀಕೆ ಮಾಡ್ತಾರೆ. ಯಾರು ಹೊಗಳ್ಕೊಳ್ತಾರೋ ಅವನ ಬಗ್ಗೆ ಲೋಕದವರಿಗೆ ಒಳ್ಳೆ ಭಾವನೆ ಇರಲ್ಲ, ಗೌರವ ಇರಲ್ಲ, ನಂಬಿಕೆನೂ ಇರಲ್ಲ ತುಂಬಾ ಹೊಗಳ್ಕೊಳ್ಳೋ ವಿಷಯದಲ್ಲಿ. ಆದ್ರಿಂದ ಜನರ ನಂಬಿಕೆನೂ ಕಳ್ಕೊಳ್ತಾನೆ, ಅಪಹಾಸ್ಯಕ್ಕೂ ಈಡಾಗ್ತಾನೆ ಹೊಗಳ್ಕೊಳ್ಳೋವನು, ಮತ್ತೆ ಅವಮಾನವೂ ಆಗತ್ತೆ. ಆದ್ರಿಂದ ಯಾವ ಕಾರಣಕ್ಕೂ ತನ್ನನ್ನು ಹೊಗಳ್ಕೊಳ್ಳುವಂತಹ ಒಂದು ಪ್ರವೃತ್ತಿಯನ್ನು ಇಟ್ಕೋಬಾರದು. ತದ್ ಅಭಾವ ಅಮಾನಿತ್ವಂ. ತದಭಾವಃ ಅಮಾನಿತ್ವಂ. ಅದು ಇಲ್ಲದೆ ಇರೋದು ಅಂದ್ರು. ಇಲ್ಲದೆ ಇರೋದು ಅಂದ್ರೆ ಏನೋ ಅದು ಅಭಾವ ಆಯ್ತು. ಇಲ್ಲ, ಅಭಾವ ಹೇಳ್ತಾ ಇಲ್ಲ, ಅದು ಇಲ್ಲದೆ ಇರೋ ಹಂಗೆ ಮಾಡುವ ಪ್ರಯತ್ನವನ್ನ ಅಮಾನಿತ್ವ ಅಂತ ಇದ್ದಾರೆ. ಅದೊಂದು ಪ್ರಯತ್ನ. ಅದು ಹೊಳ್ಕೊಳ್ದೇ ಇರೋ ಹಾಗೆ ಮಾಡ್ಕೊಳ್ಳುವ ಒಂದು ಪ್ರಯತ್ನ. ಯಾವ್ಯಾವಾಗ ಹೊಳ್ಕೊಳ್ಳುವಂತ ಸಂದರ್ಭ ಬಂದು ಮನಸ್ಸತ್ತ ಹೇಳ್ಕೋಬೇಕಂತ, ಏಯ್ ಮನಸ್ಸೇ ತಪ್ಪಿಗಿರು, ಇನ್ನೇನು ಮಹಾ, ನಿನಗಿಂತ ಎಷ್ಟರ ಮಟ್ಟಿನ ಲೋಕೋಪಕಾರ ಮಾಡಿದಂಥ ಪುಣ್ಯಾತ್ಮರಿದ್ದಾರೆ, ಎಷ್ಟೆಷ್ಟು ಮಹಾತ್ಮರಿದ್ದಾರೆ, ಸಂತರಿದ್ದಾರೆ, ಮಹಾತ್ಮರಿದ್ದಾರೆ. ಅವರೆಲ್ಲ ಯಾರು ಏನು ಹೇಳ್ಕೊಂಡಿಲ್ಲ. ನೀನು ಸಣ್ಣ ಪುಟ್ಟ ಹೇಳ್ಕೊಳಕ್ ಹೋಗ್ತೀಯಲ್ಲ, ನೀ ಮಾನ ಮರ್ಯಾದೆ ಇಲ್ವಾ, ನೀನ್ ನಾಚಿಕೆ ಇಲ್ವಾ, ತಪ್ಪಿರು ಅಂತ ಹೇಳಿ ಮನಸ್ಸಿಗೆ ಸಂವಾದ ಮಾಡ್ಬೇಕಂತೆ, ಹೇಳ್ಬೇಕು, ನಮ್ಗೆ ಇದು ಕೊಡ್ಬೇಕು, ಉಪದೇಶ ಮಾಡ್ಬೇಕು. ಮನಸ್ಸತ್ರ ಮಾತಾಡೋದು, ಹೇಳ್ಕೋಬೇಡ, ಏನನ್ನು ಹೇಳ್ಕೋಬೇಡ. ನಿನ್ನನ್ನು ಯಾರು ಗುರುತಿಸದೆ ಹೋದ್ರೆ ಭಗವಂತ ಗುರುತಿಸ್ತಾನೆ. ಸಮಾಧಾನ ಮಾಡ್ಕೋ. ನೀನ್ ಮಾಡಿದ ಒಳ್ಳೆಯ ಕೆಲಸಕ್ಕೆ ಯಾವತ್ತಿಗೂ ನಿನ್ ಫಲವಾಗದೇ ಇರೋದಿಲ್ಲ. ನಿನ್ನ ಒಳ್ಳೆಯ ಕೆಲಸಕ್ಕೆ ಜನ ಫಲ ಕೊಡ್ತಾರೆ, ಪ್ರಪಂಚದ ಫಲ ಕೊಡ್ತಾರೆ ಅನ್ನೋ ಭಾವನೆ ಬಿಟ್ಬಿಡು, ಕಲ್ಪನೆ ಇಟ್ಕೋಬೇಡ. ನೀನ್ ಮಾಡಿರೋದು ಒಳ್ಳೆ ಕೆಲಸ ಯಾರಿಗಾಗಿ? ಭಗವಂತನಿಗಾಗಿ ಮಾಡಿದೀಯ. ಭಗವಂತನಿಗಾಗಿ ಮಾಡಿದ್ರೆ ಭಗವಂತ ನೋಡ್ಕೊಂಡಿದ್ದಾನೆ, ಅವ್ನ್ ಗೊತ್ತು ಮಾಡ್ಕೊಂಡಿದ್ದಾನೆ, ಅವ್ನ್ ಫಲ ಕೊಟ್ಟೆ ಕೊಡ್ತಾನೆ. ನಿನಗೆ ಅದಕ್ಕೆ ಜನರ ಮುಂದೆ ಹೇಳ್ಕೊಂಡು ಏನ್ ಮಾಡ್ತೀಯ? ಜನ ಏನ್ ಮಾಡ್ತಾರೆ ನಿನಗೆ? ಏನು ಒಳ್ಳೇದೆಲ್ಲ ಇಟ್ಟು ಒಂದು 5 ರೂಪಾಯಿನೋ 10 ರೂಪಾಯಿನೋ ದಕ್ಷಿಣ ಕೊಡ್ಬೋದು, ಅಷ್ಟಾಕನಿಗೆ? ಒಳ್ಳೆದೆಲ್ಲ ಮೇಲೆ ಒಂದು 50 ರೂಪಾಯಿ ಇಟ್ಟು ದಕ್ಷಿಣ ಕೊಟ್ಬಿಟ್ರೆ ಬಹಳ ಬಂದ್ಬಿಡ್ತಾ ನಿಂಗೆ ಕಿರೀಟ. ತಪ್ಪಿಗಿರು, ಸಾಕು, ಏನು ಹೇಳ್ಕೋಬೇಡ. ಭಗವಂತ ಮೆಚ್ಕೊಳ್ಳಿ. ಅವನ್ ಮೆಚ್ಕೊಂಡ್ಬಿಟ್ರೆ ಜಗತ್ತಿನವ್ರನ್ನ ನಿಂದೆ ಮಾಡುದು ಏನು ಯೋಚನೆ ಇಲ್ಲ. ಜಗತ್ತಿನವೆಲ್ಲ ಹೋಗ್ಬಿಟ್ಟು ಭಗವಂತ ಮೆಚ್ಕೊಳ್ಳಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಅದು ಜ್ಞಾಪಕ. ಹಾಗಾಗಿ ಭಗವಂತನನ್ನ ಗುರಿ ಮಾಡ್ಕೊಂಡು, ಉದ್ದೇಶ ಮಾಡ್ಕೊಂಡು ಎಲ್ಲ ಕೆಲಸವನ್ನು ಮಾಡ್ಕೊಳ್ಳೋದು ಇದು ಮಾನವವನ್ನು ಬಿಟ್ಕೊಳ್ಳೋಕೆ ಉಪಾಯ. ಹಾಗೆ ಅದಂಭಿತ್ವಂ. ಅದಂಭಿತ್ವಂ ಸ್ವಧರ್ಮ ಸ್ವಧರ್ಮ ಪ್ರಕಟೀಕರಣಂ ದಂಭಿತ್ವಂ. ಪ್ರಕಟೀಕರಣಂ ದಂಭಿತ್ವಂ. ಅದಂಭಿತ್ವ ಅಂದ್ರೆ ತನ್ನ ಧರ್ಮವನ್ನ, ಧರ್ಮ ಶಬ್ದಕ್ಕೆ ನಡವಳಿಕೆ, ಗುಣ, ಆಮೇಲೆ ಇದು ಕರ್ತವ್ಯಗಳು ಏನೇನಿದೆಯೋ ಎಲ್ಲವನ್ನೂ ಧರ್ಮ ಅಂತ ಹೇಳಿ. ಏನೇನು ಅನುಷ್ಠಾನ ಮಾಡಿರ್ತಾನೋ, ಕರ್ತವ್ಯವನ್ನು ಇಟ್ಕೊಂಡಿದ್ದಾನೋ, ನಡವಳಿಕೆ ಇಟ್ಕೊಂಡಿದ್ದಾನೋ ಯಾವುದನ್ನು ಪ್ರಕಟ ಮಾಡ್ಕೋಬಾರ್ದು. ನಿನ್ ಧರ್ಮ ನೀನ್ ಮಾಡಿದೀಯಾ, ಏನ್ ಜನರಿಗೆ ಏನೋ ಇದು ಅವರೊಬ್ರು ತೋಟಕ್ಕೆ ಹೋಗ್ಬಿಟ್ಟು ತುಂಬಾ ಕೆಲಸ ಮಾಡ್ಕೊಂಡು, ಯಾರು ತೋಟದ ಕೆಲಸ ಮಾಡ್ಕೊಂಡ್ಬಂದು ಅಂತ ಅವ್ರ ತೋಟದಲ್ಲೇ ಅವ್ರ ತೋಟದ ಕೆಲಸ ಮಾಡಕ್ ನಾವ್ಯಾಕೆ ಹೊಗಳ್ಬೇಕಾ? ಅವ್ರ ತೋಟದವ್ರ ಕೆಲಸ ಮಾಡಕ್ ನಾವು ಹೊಗಳ್ಬೇಕಾ? ಹಾಗೆ ನಿನ್ನ ಧರ್ಮ ನೀನ್ ಮಾಡಿದೀಯ, ಅದಕ್ಕೆ ಜನರಿಗೆ ಏನಾಯ್ತು? ನಿನ್ನ ಧರ್ಮ ಯಾರನ್ನು ಮೆಚ್ಚಿಸ್ಬೇಕು ಅದು ಮಾಡಿದೀಯೋ ಅವ್ರನ್ನ ಮೆಚ್ಚಿಸ್ಕೋ, ಸಾಕು. ಯಾರದ್ದು ಏನು ಹೇಳ್ಕೋಬೇಕಾಗಿಲ್ಲ. ಆದ್ರಿಂದ ತನ್ನ ಧರ್ಮವನ್ನ ಪ್ರಕಟ ಮಾಡೋದು, ತೋರ್ಪಡಿಸ್ಕೊಳ್ಳೋದು, ಜನರಿಗೆ ಪ್ರಾಪಗೆಂಡ, ಪ್ರಚಾರಕ್ಕೆ ತಂದ್ಕೊಳ್ಳೋದು, ಅದು ಮಾಡ್ಕೋಬಾರ್ದು. ಅದು ಪ್ರಚಾರ ಮಾಡ್ಕೊಂಡ್ರೆ ಅದು ದಂಭಿತ್ವ ಆಗುತ್ತೆ. ಅದಿಲ್ಲದೆ ಇರೋದು ಅದಂಭಿತ್ವ. ತದಭಾವ ಅದಂಭಿತ್ವ. ಇದು ಅಷ್ಟೇ, ತದಭಾವನಗಳು ಅದಾಗದೇ ಇರೋಕ್ಕೆ ಮಾಡುವ ಪ್ರಯತ್ನ ವಿಶೇಷವನ್ನ ಅದಂಭಿತ್ವ. ಅಹಿಂಸಾ ಅಹಿಂಸಾ ಅಹಿಂಸನಂ ಅಹಿಂಸನಂ ಪ್ರಾಣಿನಾಂ ಅಪೀಡನಂ. ಪ್ರಾಣಿನಾಂ ಅಪೀಡನಂ. ಅಹಿಂಸಾ ಅಂತ ಮೂಲ ಪದ. ಅದಕ್ಕೆ ಹಿಂಸೆ ಮಾಡದೇ ಇರೋದು ಅಂದ್ರೆ ನಿನ್ನ ಮನಸ್ಸಿನ ಧರ್ಮ. ಅದು
ಯಾರಿಗೂ ನಾವು ನೋವುಂಟು ಮಾಡೋದಿಲ್ಲ. ನೋವುಂಟು ಮಾಡಿಬಿಟ್ರೆ ಸಾಕು, ಹಿಂಸೆ ಆಗ್ಬಿಡುತ್ತೆ. ಈ ಪೆಟ್ಟು ಮಾಡೋದಲ್ಲ ಹಿಂಸೆ, ಹೊಡೆಯೋದು, ಪೆಟ್ಟು ಮಾಡೋದು, ಅವ್ರದ್ದೇನೋ ಒಂದು ಕದ್ಕೊಳ್ಳೋದು ಅದಲ್ಲ. ಅವರ ಮನಸ್ಸಿಗೆ ನೋವುಂಟು ಮಾಡಿಬಿಟ್ರೆ ಸಾಕು, ಅದು ಅದನ್ನ ಹಿಂಸೆ ಆಗ್ಬಿಡುತ್ತೆ. ಅದನ್ನು ನೋಡ್ಕೋಬೇಕು. ಯಾರ ಮನಸ್ಸಿಗೂ ನಾವು ನೋವಾಗದೆ ಹಾಗೆ ನಾನು ನಡ್ಕೊಳ್ತೀನಿ. ಆದಷ್ಟು ಮಟ್ಟಿಗೆ ನನ್ನ ಕಡೆಯಿಂದ ಯಾವ ಪ್ರಾಣಿಗೂ ಅಪಚಾರ ಆಗುವುದು. ಸರ್ವಭೂತ ತಿರಸ್ಕಾರ ಕೇಶವಂ ಪ್ರತಿಗಚ್ಚತಿ. ಹಾಗೆ ಸರ್ವಭೂತ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿಯೋ, ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿಯೋ, ಸರ್ವಭೂತ ತಿರಸ್ಕಾರ ಕೇಶವಂ ಪ್ರತಿಗಚ್ಚತಿ. ಜ್ಞಾಪಕ ಇಟ್ಕೋಬೇಕು. ಯಾರನ್ನು ತಿರಸ್ಕಾರ ಮಾಡಿದ್ರು ಅದು ಪರಮಾತ್ಮ ಮುಟ್ಟುತ್ತೆ. ಆದ್ರಿಂದ ನನ್ನ ಆರಾಧ್ಯ ದೇವ ಸ್ವಾಮಿಗೆ ನಾನು ಅಪಚಾರ ಮಾಡೋದಿಲ್ಲ. ಅವನು ನನ್ನ ವಿಷಯಕ್ಕೆ ಸುಪ್ರೀತನಾಗಲಿ, ಅವನನ್ನು ನಾನು ತೃಪ್ತಿಪಡಿಸ್ತೀನಿ, ಸಂತೋಷಪಡಿಸ್ತೀನಿ ಅನ್ನುವಂಥ ಭಾವ ಇಟ್ಕೊಂಡು ಮಾಡ್ಕೊಂಡು ಯಾರಿಗೂ ಪೀಡೆ ಮಾಡದೇ ಇರುವಂತಹ ಸ್ವಭಾವ ಅಹಿಂಸೆ. ಕ್ಷಾಂತಿ ಕ್ಷಾಂತಿ ಪರಾಪರಾಧ ಪ್ರಾಪ್ತು ಅವಿಕ್ರಿಯಾ. ಪರಾಪರಾಧ ಪ್ರಾಪ್ತವು ಅವಿಕ್ರಿಯಾ. ಭಾಷಿಕಾರಗಳು ಶಾಂತಿನೇನೋ ಇನ್ನೊಬ್ಬರಿಂದ ನಮ್ಮ ವಿಷಯಕ್ಕೆ ಅಪರಾಧ ಉಂಟಾದೆ, ನಮ್ಮ ವಿಷಯಕ್ಕೆ ತಪ್ಪು ಮಾಡಿದ್ರು, ನಮ್ಮನ್ನು ಬೈದ್ರು, ನಮ್ಮನ್ನು ಹೊಡೆದ್ರು, ನಮ್ಮನ್ನು ಹೀಯಾಳಿಸಿದ್ರು, ತೊಂದರೆ ಮಾಡಿದ್ರು, ಏನೇನು ಮಾಡಿದ್ರು ಕೂಡ ನನ್ನನ್ನಂದ್ರೆ ನಾನು ಸುಮ್ಮನೆ ಇರಲ್ಲ, ನಾನು ಅಂದೇ ಅಂತೀನಿ ಅನ್ನೋ ಆ ಭಾವ ಇರಬಾರ್ದು. ಯಾಕೆಂದ್ರೆ ಉತ್ತಮೋಪವದೇಯು ಉತ್ತಮೇ ಪಾಪ್ಮಾನಂ ಅಪಹನ್ಯು ಶ್ರುತಿ ಹೇಳ್ತಾರೆ. ನನ್ನನ್ನು ಬೈತಿದಾರೋ, ನನ್ನ ಪಾಪನ ತಗೊಳ್ತಾ ಇದ್ದಾರೋ ಅಂತ ಒಬ್ಬ ಋಷಿ ಕೇಳಿದಂತೆ, ಪ್ರಶ್ನೆ ಮಾಡಿದಂತೆ. ಆಮೇಲೆ ಆ ಋಷಿ ಹೇಳಿದಂತೆ, ಖಂಡಿತ ನನ್ನನ್ನು ಬೈತಿಲ್ಲ, ನನ್ನ ಪಾಪ ತಗೊಳ್ತಾ ಇದ್ದಾರೆ. ನನಗೆ ಯಾತಕ್ಕೆ ಪುಷ್ಪಾಂಡ ಹೋಮ ಮಾಡ್ಕೊಳ್ದೆ, ಗಂಗಾ ಸ್ನಾನ ಮಾಡ್ದೇನೆ, ವ್ರತ ತಪ ಮಾಡ್ದೇನೆ ಪಾಪ ಹೋಗುತ್ತೆ ಅಂತಂದ್ರೆ ನಾನು ಯಾಕೆ ನಾನು ಅದನ್ನ ಇದು ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೊಳ್ಳಿ, ಅಯ್ಯೋ ಅನ್ನೋರು ಅನ್ಲಿ, ನಿಂದಕರಿರಬೇಕು ಅಂತ ದಾಸರು ಹೇಳಿಲ್ವೇ? ಆ ಊರು ಹೇಗೆ ಹಂದಿಯಿಂದ ಕ್ಲೀನ್ ಆಗತ್ತೋ ಆ ರೀತಿ ನಿಂದಕರಿಂದ ನಮ್ಮ ಎಲ್ಲ ಪಾಪವೂ ದೂರವಾಗುತ್ತೆ ಅಂತ ಅನ್ನೋದಾದ್ರೆ ನಾವು ಯಾತಕ್ಕರಿಗೆ ಬೇಜಾರು ಮಾಡ್ಕೋಬೇಕು, ಕೋಪ ಮಾಡ್ಕೋಬೇಕು? ಅಲ್ಲಿ ನಾವು ಅದನ್ನ ಪರೀಕ್ಷೆ ತಗೋಬೇಕು. ಅಥವಾ ನಮ್ಮ ಪಾಪದ ಫಲ ಆ ರೀತಿ ಬರ್ತಾ ಇದೆ ಅಂತ ಅನ್ಕೋಬೇಕು. ಅಥವಾ ಇದೊಂದು ಸ್ವಪ್ನದಲ್ಲಿ ಬೈಯೋರು ಇದ್ದಾರೆ, ಹೊಗಳೋರು ಇದೆ, ಎಲ್ಲರೂ ಇದ್ದಾರೆ. ನೀವು ಪರೀಕ್ಷಾ ಅಂತ ತಗೊಂಡ್ರೂ ಪರವಾಗಿಲ್ಲ, ಅಥವಾ ನನ್ನ ಪಾಪದ ಫಲದಿಂದ ಬೈತಾ ಇದ್ದಾನೆ ಸಮಾಧಾನ ಮಾಡ್ಕೊಂಡ್ರು ಪರವಾಗಿಲ್ಲ, ಅಥವಾ ಇದೊಂದು ಸ್ವಪ್ನಕ್ಕೆ ಸಮಾನ ಅನ್ಕೊಂಡು ಹೇಗೆ ಮಾಡ್ಕೊಂಡು ಒಟ್ಟಿನಲ್ಲಿ ನಿಮ್ಮ ಮನಸ್ಸಲ್ಲಿ ವಿಕಾರ ಆಗದೆ ಹೊರಗೆ ನೋಡ್ಕೋಬೇಕು. ವಿಕಾರವಾಗದೆ ಹೊರಗೆ ನೋಡ್ಕೊಳ್ಳೋಕೆ ಏನೇ ಉಪಾಯ ಕೈಗೊಂಡ್ರು ಪರವಾಗಿಲ್ಲ. ಯಾಕೆಂದ್ರೆ ಅಧ್ಯಾತ್ಮ ಮಾರ್ಗದಲ್ಲಿ ಹೋಗುವಂತ ಸಾಧಕನಿಗೆ ಈ ಎಡರು ತೊಡರುಗಳು ಬಂದೇ ಬರುತ್ತೆ, ಇದ್ದೇ ಇರುತ್ತೆ. ಅಧ್ಯಾತ್ಮ ಮಾರ್ಗ ಹೋಗ್ಬೇಕಾಗಿಲ್ಲ, ಸಾಮಾನ್ಯ ಎಲ್ಲಾ ಜನರಿಗೂ ಇದ್ದೇ ಇರುತ್ತೆ ಜೀವನದಲ್ಲಿ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಇನ್ನೊಬ್ಬರಿಂದ ತೊಂದರೆ, ಕಷ್ಟ, ಪೀಡೆ, ಪರಿಹಾರ ಇದು ಹಾಗೆ. ಅದನ್ನ ಹೇಗೆ ನಾವು ತಗೋತೀವಿ ಅನ್ನೋದ್ರ ಮೇಲೆ ಅದರ ರಿಸಲ್ಟ್ ಏನು ಅಂತ. ಬೇರೆಯವರಿಂದ ಅಪರಾಧವು ಉಂಟಾದಾಗ ಮನಸ್ಸಿನಲ್ಲಿ ವಿಕಾರ ಮಾಡ್ಕೊಳ್ಳದೆ ಇರೋದು ಶಾಂತಿ. ಆರ್ಜವಂ ರುಜುಭಾವ ಅವಕ್ರತ್ವಂ. ಆರ್ಜವಂ ರುಜುಭಾವ ಅವಕ್ರತ್ವಂ. ಆರ್ಜವಂ ರುಜುಭಾವ ಅಂದ್ರೆ ಸರಳ ಭಾವ, ನೇರಾದ ನಡವಳಿಕೆ. ಅಂದ್ರೆ ಮಗು ಬರಲಿ ವ್ಯವಹಾರಕ್ಕೆ, ದೊಡ್ಡವರು ಬರಲಿ, ಏನು ಒಂದು ವ್ಯತ್ಯಾಸ ಇದೇನೆ, ಅಂಗಡಿ ಟೌನ್ ಅದೇ ರೀತಿ ನಡ್ಕೊಂಡು. ಆಮೇಲೆ ಇನ್ನೊಂದಿದೆ, ಕೆಲವು ಮನುಷ್ಯನಿಗೆ ಕೊಂಗು ತರಹ ಮಾತಾಡೋದು, ವ್ಯಂಗ್ಯ ಮಾಡೋದು, ಸ್ವಲ್ಪ ಚುಚ್ಚು ಮಾತಾಡೋದು, ಅದು ಅವನ ಕಣ್ಣು ಮಾಲ್ಗಣ್ಣು ಅನ್ನೋದು, ಅವನ ಮೂಗು ಸೊಟ್ಟು ಅನ್ನೋದು, ಅವನ ಇದು ಏನ್ ಲಾಭ ನಿನಗೆ? ಅವನ ಕಣ್ಣು ಹೇಗಿದ್ರೆ ಏನು, ಮುಖ ಹೇಗಿದ್ರೆ ಏನು, ಅವನ ನೀನು ಅದನ್ನ ಮಾಡಿದವರು ಅವ್ರವ್ರ ಕರ್ಮಾನುಸಾರ ಅವ್ರು ಹುಟ್ಟಿದಾರೆ ಇರ್ತಾರಪ್ಪ. ನೀನು ಅಂದು ಅದನ್ನ ನಿನಗೇನು ಲಾಭ, ಪುರುಷಾರ್ಥ ಏನು ಅನ್ನೋದ್ರಿಂದ ಅವನಿಗೆ ನೋವುಂಟು ಮಾಡ್ತೀನಿ ಅನ್ನೋದಕ್ಕೋಸ್ಕರವಾಗೇ ನೀನು ಅಂದ್ರೆ ನೀ ಪಾಪವನ್ನಂತೂ ಕಟ್ಕೊಳ್ತೀಯ. ನೋವುಂಟು ಮಾಡಿದ್ರೆ ಪಾಪ ಕಟ್ಕೊಳ್ತೀಯ, ನೀ ಇನ್ನಷ್ಟು ಮನಸ್ಸಿಗೆ ವಿಕ್ಷೇಪವಾಗತ್ತೆ. ಅದು ಯಾವತ್ತು ನಮ್ಮ ಆಪಸ್ತಂಭ ಹೇಳಿದರೆ, ಯಾವುದೇ ಕುಂಟನನ್ನು, ಕುರುಡನನ್ನು, ಕೆಪ್ಪನನ್ನು ಯಾವ ಕಾರಣಕ್ಕೂ ಅವನನ್ನು ಆ ರೀತಿಯವನು ಹಳಿಬೇಡ. ಯಾರನ್ನು ಕೂಡ ಆ ರೀತಿ ಅವನಿದೀಯಾ ಅಂತ. ಯಾಕೆಂದ್ರೆ ಅವ್ರ ಪಾಪಕರ್ಮದಿಂದ ಅವರು ಆ ರೀತಿಯಾಗಿ ಹುಟ್ಟಿದವರಾದಾಗ ನೀನು ಅದನ್ನು ಅಂದು ಪಾಪ ನೀನು ತಗೊಂಡ್ಬಿಡ್ತೀಯ, ನಿನಗೆ ಆ ಫಲ ಬಂದ್ಬಿಡತ್ತೆ. ನಮ್ಮಲ್ಲಿ ಹೇಳ್ತಾರೆ, ಮಾಡಿದವರ ಪಾಪ ಆಡ್ದವರ ಬಾಯಲ್ಲಿ ಅಂತ. ಯಾವತ್ತೂ ಅಷ್ಟೇ, ಪಾಪ ಮಾಡಿದವರಾಗಿದ್ರೆ ಪಾಪ ಮಾಡಿದವರು ಅನುಭವಿಸ್ಕೊಳ್ತಾರೆ. ನಾವ್ಯಾಕೆ ಚುಚ್ಚಿ ಅಂದು ಅದಕ್ಕೆ ಹಿಂಸೆ ಮಾಡ್ಕೊಂಡು ಇಂಥ ರುಜುತ್ವ ಇದ್ದಾಗ, ವಕ್ರತ್ವ ಇದ್ದಾಗ ಈ ಸ್ವಭಾವ ಬರುತ್ತೆ. ಇದನ್ನು ನೋಡ್ಕೋಬೇಕು. ಯಾವಾಗ ಸರಳ ಭಾವ, ನೇರ ಸ್ವಭಾವ, ಸಹಜ ಸ್ವಭಾವವನ್ನು ಬೆಳೆಸ್ಕೋಬೇಕು. ವಕ್ರತ್ವ ಇರಬಾರ್ದು. ಆಚಾರ್ಯೋಪಾಸನಂ,
ಆಚಾರ್ಯೋಪಾಸನಂ ಮೋಕ್ಷ ಸಾಧನೋಪದೇಷ್ಟು ಮೋಕ್ಷ ಸಾಧನೋಪದೇಶು ಆಚಾರ್ಯಸ್ಯ ಆಚಾರ್ಯಸ್ಯ ಶುಶ್ರೂಷಾದಿ ಪ್ರಯೋಗೇಣ ಸೇವನಂ. ಶುಶ್ರೂಷಾದಿ ಪ್ರಯೋಗೇಣ ಸೇವನಂ. ಆಚಾರ್ಯೋಪಾಸನ ಮೂಲಪದ. ಅದಕ್ಕೆ ಮೋಕ್ಷಕ್ಕೆ ಸಾಧನ. ಮೋಕ್ಷ ಯಾವುದು? ಸಮಸ್ತ ಅನರ್ಥಗಳನ್ನು ಬಿಡುಗಡೆ ಹೊಂದುವುದು. ಅವಿದ್ಯಾ ಕಾಮಕರ್ಮ ಬಿಡುಗಡೆ ಹೊಂದೋದೇ ಮೋಕ್ಷ. ಅದಕ್ಕೆ ಸಾಧನ ಆತ್ಮಜ್ಞಾನ. ಅದನ್ನು ಉಪದೇಶ ಮಾಡುವಂತಹ ಗುರು. ಆ ಗುರುವಿಗೆ ಶುಶ್ರೂಷನೆ ಸೇವೆ ಮಾಡುವುದು ಅಂದ್ರೆ ಅವ್ರ ಬಟ್ಟೆ ಒಗೆಯೋದಿರ್ಬೋದು, ಅವ್ರು ಹೇಳಿದ ಕೆಲಸ ಮಾಡೋದಿರ್ಬೋದು, ಮೈ ಕೈ ಒತ್ತೋದಿರ್ಬೋದು, ಅವ್ರಿಗೆ ಇನ್ನೇನೇನು ಬೇಕೋ ತಂದು ಕೊಡೋದು, ಅದೆಲ್ಲವನ್ನೂ ಪ್ರಯೋಗ ಮಾಡೋದು ಅಂದ್ರೆ ಅವರಿಗೆ ಮಾಡೋದು ಪ್ರೇಮದಿಂದ. ನಮ್ಗೆ ಹೇಳಿ ನಾವು ನಮ್ಮ ಮಗುವನ್ನ ಎಷ್ಟು ಪ್ರೀತಿಯಿಂದ ನಾವು ಅವರಿಗೆ ನಮ್ಮ ಆರೈಕೆ ಮಾಡ್ತೀವೋ ಅಷ್ಟೇ ಪ್ರೇಮದಿಂದ ಗುರುಗಳನ್ನು ಆರೈಕೆ ಮಾಡಬೇಕು. ಗುರುಗಳಿದ್ದಂತಹ ಪ್ರೇಮ ಜಲ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ. ಭಗವಂತನಲ್ಲಿ ಪರಮೇಶ್ವರನಲ್ಲಿ ಯಾವ ಪ್ರೇಮ ಭಕ್ತಿ ಇದೆಯೋ ಆ ಪ್ರೇಮ ಭಕ್ತಿಯನ್ನು ಗುರುಗಳಲ್ಲಿ ಇಟ್ಕೊಂಡ್ರೆ ಆ ಗುರುಗಳ ಹೃದಯದಲ್ಲಿರ್ತಕ್ಕಂಥ ಪರಮಾತ್ಮನು ನಮಗೆ ತತ್ವಜ್ಞಾನ ಕೊಟ್ಟು ಪ್ರಾರ್ಥನಾ ಮಾಡ್ತಾನೆ. ಯಾಕಂದ್ರೆ ಗುರುಗಳು ಅಥವಾ ತತ್ವಜ್ಞಾನ ಆಚಾರ್ಯರು ಅಂದ್ಕೊಂಡವ್ರು ಯಾರಿದ್ದಾರೆ ಅವರೊಂದು ರೀತಿ ಓಡಾಡುವ ಪರಮಾತ್ಮರಿದ್ದ ಹಾಗೆ. ಈ ಪರಮಾತ್ಮ ಇದೆಯಲ್ಲ, ನಿತ್ಯ ಶುದ್ಧ ಬುದ್ಧ ಮುಕ್ತನಾದ ಅದ್ವಿತೀಯಾದ ಕೂಟಸ್ಥವಾದ ಪರಬ್ರಹ್ಮ, ಅವನು ಮಾತಾಡೋಲ್ಲ. ಅವನಿಗೆ ತಪ್ಪು ತಿಳ್ಕೊಂಡ್ರು, ಬೇರೆ ತಪ್ಪಾಕಿ ಕೆಲಸ ಪಾಪಕರ್ಮ ಮಾಡಿದ್ರು ನಿಮ್ಮ ಕೈ ಹಿಡಿದು ತಡೆಯೋದಿಲ್ಲ, ಏನು ಮಾಡೋದಿಲ್ಲ. ಆದರೆ ಗುರುಗಳು ಆಚಾರ್ಯರು ಅಂತ ಇರ್ತಾರಲ್ಲ, ಅವರು ನಮ್ಮೆಲ್ಲ ಪ್ರತಿ ಕ್ಷಣಕ್ಕೂ ತಿರ್ತಾರೆ, ನಮ್ಮ ಮುಂದಿರ್ತಾರೆ, ನಮ್ಮನ್ನು ಪ್ರತಿ ಕ್ಷಣಕ್ಕೂ ನಮ್ಮನ್ನು ನೋಡ್ತಾರೆ. ಹಾಗಾಗಿ ನಮಗೆ ಭಗವಂತನಿಗಿಂತಲೂ ಗುರುಗಳು ಅನ್ನೋದು ಬಹಳ ಹತ್ತಿರದವರು. ಒಂದು ರೀತಿ ಬ್ರಿಡ್ಜ್ ಇದ್ದಾಗೆ, ಸೇತುವೆ ಇದ್ದಾಗೆ. ಈ ಸಂಸಾರದಿಂದ ಮೋಕ್ಷಕ್ಕೆ ದಾಟಿಸೋರು ಇವರೇ. ಭಗವಂತನಿಗೆ ಪ್ರಪಂಚ ಭಾಷೆ ಗೊತ್ತಿಲ್ಲ, ಪ್ರಪಂಚದವರಿಗೆ ಪರಮಾತ್ಮ ಭಾಷೆ ಗೊತ್ತಿಲ್ಲ. ಆದರೆ ಆಚಾರ್ಯನಿಗೆ ಎರಡು ಭಾಷೆಯೂ ಗೊತ್ತು. ಗುರುಗಳಿಗೆ ಪರಮಾತ್ಮನೂ ಪರಿಚಯ ಉಂಟು, ಪ್ರಪಂಚ ಪರಿಚಯವೂ ಉಂಟು. ಹಾಗಾಗಿ ಪ್ರಪಂಚದಿಂದ ಪರಮಾತ್ಮ ಕರ್ಕೊಂಡು ಹೋಗಕ್ಕೆ ಅವರೇ ನಮ್ಗೆ ಬೇಕಾಗಿರೋದು. ಆದ್ದರಿಂದ ಆಚಾರ್ಯರ ಉಪಾಸನೆ, ಗುರುಗಳ ಉಪಾಸನೆ ಇದು ಎಲ್ಲಾ ಸಂಸ್ಕೃತಿಯಲ್ಲೂ ಇದೆ ಗೊತ್ತಾ. ಬರೀ ನಮ್ಮ ಹಿಂದೂಗಳು ಮಾತ್ರ ಅಲ್ಲ, ಇವನ್ ಮುಸಲ್ಮಾನರಲ್ಲೂ ಇದೆ, ಕ್ರಿಶ್ಚಿಯನ್ರಲ್ಲೂ ಇದೆ, ಯಹೂದಿಯಲ್ಲಿದೆ, ಪಾರ್ಸಿ, ಪ್ರತಿಯೊಬ್ಬರಲ್ಲೂ ಆಚಾರ್ಯರು, ಅವರ ಗುರುಗಳು, ಅವರ ಇದು ಅಂತಂದ್ರೆ ಭಾರಿ ಗೌರವ ಮರ್ಯಾದೆ ಎಲ್ಲರೂ ಇಟ್ಕೊಂಡಿದ್ದಾರೆ. ಇದು ಎಲ್ಲಾ ಸಂಸ್ಕೃತಿಯಲ್ಲೂ ಸಾಮಾನ್ಯವಾಗಿರ್ತಕ್ಕಂತಹ ಒಂದು ನಡವಳಿಕೆ, ಬಹಳ ಉತ್ತಮವಾದಂತಹ ಒಂದು ಇದು. ಹೌದು, ಇದು ಉತ್ತಂಕ ಕೇವಲ ಗುರುಗಳ ಸೇವೆಯಿಂದಲೇ ಎಲ್ಲ ವಿದ್ಯೆಯನ್ನು ಪಡ್ಕೊಂಡ್ಬಿಟ್ಟ, ಎಲ್ಲ ಸಮಸ್ತ ಸಿದ್ಧಿಯಿಂದಲೇ ಪಡ್ಕೊಂಡ್ಬಿಟ್ಟ. ಅದರಿಂದ ಆ ಉಪಮನ್ಯು ಅಷ್ಟೇ, ಗುರುಗಳ ಒಂದು ಸೇವೆ ಮಾಡ್ತಾನೆ ಅಷ್ಟ ಸಿದ್ಧಿಯನ್ನು ಪಡ್ಕೊಂಡ್ಬಿಟ್ಟ. ಹಾಗಾಗಿ ನಮ್ಮ ಚರ್ಮಚಕ್ಷುಸ್ಸಿಗೆ ಗುರುಗಳು ಬೈತಾರೆ, ಗುರುಗಳು ಒಂದು ಏನು ಮಾಡ್ತಾರೆ ಅನ್ಸತ್ತೆ, ಆ ತಪ್ಪು ಕಾಣುತ್ತೆ. ಅದು ನಮ್ಮಲ್ಲಿರ್ತಕ್ಕಂಥ ದೋಷದಿಂದ ಗುರುಗಳು ತಪ್ಪು ಕಾಣುತ್ತೆ ಹೊರತು ಗುರುಗಳು ತಪ್ಪಿರಬೇಕು ಅಂತಿಲ್ಲ. ಮಹಾರಾಜ ಹೇಳೋರು, ಯಾರಲ್ಲಿ ಏನ್ ದೋಷ ಕಾಣಬೇಕಾದ್ರೂ ಮೊದಲು ಅದು ನಿನ್ನಲ್ಲಿರಬೇಕು. ನಿನ್ನಲ್ಲಿ ಇದ್ದಾಗ ಅದು ಇನ್ನೊಬ್ಬರಲ್ಲಿ ನಿನ್ ಕಾಣುತ್ತೆ ಹೊರತು ನಿನ್ನಲ್ಲಿ ಆ ದೋಷ ಇದೆ ಹೋದ್ರೆ ಬೇರೆಯವ್ರು ನಿನ್ ಕಾಣೋದೇ ಇಲ್ಲ ಅಂತ ಮಹಾರಾಜ ಹೇಳೋರು. ನಿನ್ನ ಅಂತಃಕರಣ ಶುದ್ಧವಾಗಿ ಪರಿಶುದ್ಧವಾಗಿಬಿಟ್ರೆ ಎಲ್ಲವೂ ಒಳ್ಳೆಯದಾಗಿ, ಎಲ್ಲವೂ ಚೆನ್ನಾಗೇ ಕಾಣುತ್ತೆ ಜಗತ್ತೆಲ್ಲ. ಅದರಿಂದ ಎಲ್ಲಿ ದೋಷ ಕಂಡರೂ ಅದು ನಮ್ಮ ದೋಷವೇ ಹೊರತು ಅದರದ್ದಲ್ಲ ಅಂತ ನಾವು ತಿಳ್ಕೊಬೇಕು. ಹಾಗಾಗಿ ಆಚಾರ್ಯರ ಉಪದೇಶ ಅಂದ್ರೆ ಮೋಕ್ಷಕ್ಕೆ ಅಂದ್ರೆ ಕೃತಾರ್ಥತೆಗೆ, ಶ್ರೇಯಸ್ಸಿಗೆ ಸಾಧನವಾಗಿರುವ ಆತ್ಮಜ್ಞಾನವನ್ನ ಉಪದೇಶ ಮಾಡುವಂತಹ ಆಚಾರ್ಯರಿಗೆ ಶುಶ್ರೂಷೆಗೆ ಮುಂತಾದವುಗಳನ್ನ ಪ್ರಯೋಗ ಮಾಡೋದು, ನಡೆಸೋದು, ಸೇವೆ ಮಾಡೋದಿದೆಯಲ್ಲ, ಅದು ಬಹಳ ಹೆಚ್ಚಿನ ಸಾಧನ. ಶೌಚಂ ಕಾಯಮಲಾನಾಂ ಮೃಜ್ಜಲಾಭ್ಯಾಂ ಪ್ರಕ್ಷಾಲನಂ. ಎರಡು ತರ ಶೌಚ. ಕಾಯ ಅಂದ್ರೆ ಶರೀರ, ಶರೀರದ ಮಲಗಳನ್ನ ಮಣ್ಣು, ಜಲ, ನೀರು ಅಂತ, ಶುದ್ಧವಾದ ಮಣ್ಣು ಅಂತ. ಈ ಕಾಲದಲ್ಲಿ ನಮ್ಮ ನಗರದಲ್ಲಿ ಮಣ್ಣು ಆಗದೆ ಹೋದ್ರೆ ನಾವು ಡೆಟಾಲ್ ಇಟ್ಕೋಬಹುದು. ಡೆಟಾಲ್ ಅಲ್ಲ, ಅದೇನೋ ಸೋಪ್ ಹ್ಯಾಂಡ್ ವಾಶ್ ಮಾಡೋದು, ಹ್ಯಾಂಡ್ ವಾಶ್ ಮಾಡುವಂತಹ ಇದು, ಅವುಗಳಿಂದ ಕೈ ತೊಳ್ಕೊಳ್ಳೋದು, ಸೋಪ್ಗೆ ತೊಳ್ಕೊಳ್ಳೋದು, ಇದು ತೊಳ್ಕೊಳ್ಬಹುದು. ಅದೇನು ನಾವು ಮಣ್ಣು ಅನ್ನೋದು ಒಂದು ಕಾಲದಲ್ಲಿ ಕಾಡಿನಲ್ಲಿ ವಾಸವಾಗಿದ್ರು, ಹಳ್ಳಿಯಲ್ಲಿ ವಾಸವಾಗಿದ್ರು, ಅವ್ರು ಇದಾಗಿ ಸುಲಭವಾಗಿ ಸಿಗ್ತಾ ಇತ್ತು. ನಮಗೆ ನಮ್ಮ ಈ ವಾತಾವರಣಕ್ಕೆ ಹ್ಯಾಂಡ್ ವಾಶ್ ಏನಿದೆಯೋ ಅಂತಾದಿಗಳಿಂದ ನಾವು ದೇಹವನ್ನು ಶುದ್ಧಿ ಮಾಡ್ಕೊಳ್ಳೋದು. ಹಾಗೆಯೇ ಅಂತಶ್ಚ ಮನಸಃ ಪ್ರತಿಪಕ್ಷ ಭಾವನೆಯ ರಾಗಾದಿ ಮಲಾನಾಂ ಅಪನಯನಂ ಶೌಚಂ. ಮನಸ್ಸಿನಲ್ಲಿರ್ತಕ್ಕಂತಹ ಕೊಳೆ ಇದೆಯಲ್ಲ,
ರಾಗಾದಿ ಕೊಳೆ, ರಾಗ, ದ್ವೇಷ, ಅಸೂಯೆ, ಸುಳ್ಳು, ವಿಷನ ಚಾಡಿ ಹೇಳೋದು ಇತ್ಯಾದಿ ದೋಷಗಳು, ಅವುಗಳನ್ನ ಆ ರಾಗ ದೋಷಗಳನ್ನ ಪ್ರತಿಪಕ್ಷ ಭಾವನೆಯಿಂದ ಏನೋ ಯಾವ ಪ್ರಾಪಂಚಿಕ ವಿಷಯವನ್ನ ಮನಸ್ಸು ಇಷ್ಟಪಡುತ್ತೆ ಅದು ದೋಷ ಕಾಣುವುದರ ಮೂಲಕ ಅದನ್ನು ಬಿಟ್ಕೊಬೇಕು. ಯಾವುದನ್ನು ದ್ವೇಷ ಮಾಡುತ್ತೆ ಅದರಲ್ಲೂ ಕೂಡ ಆ ಪ್ರತಿಪಕ್ಷ ಭಾವನೆಯಿಂದ ಆ ದ್ವೇಷ ಭಾವನೆ ಬಿಡಬೇಕು. ದ್ವೇಷ ಮಾಡುವುದನ್ನ ಪ್ರತಿಪಕ್ಷ ಭಾವನೆ ದ್ವೇಷ ಕಮ್ಮಿ ಮಾಡ್ಕೋಬೇಕು. ವಿಷಯದಲ್ಲಿರ್ತಕ್ಕಂತಹ ಆಸಕ್ತಿ ಪ್ರೇಮವನ್ನ ದೋಷವನ್ನು ಕಾಣುವುದರ ಮೂಲಕ ಅದನ್ನ ಕಾಚ್ಕೋಬೇಕು. ಮನಸ್ಸಿನಲ್ಲಿರ್ತಕ್ಕಂತಹ ರಾಗ ದೋಷಗಳನ್ನ ಭಕ್ತಿ ಮುಂತಾದ ನಡವಳಿಕೆಯಿಂದ ಕಮ್ಮಿ ಮಾಡ್ಕೋಬೇಕು. ಬಹಳ ಒಳ್ಳೆ ಸಾಧನ ಭಗವದ್ಭಕ್ತಿ ಇದೆಯಲ್ಲ, ಭಗವದ್ಭಕ್ತಿ ನಿರಂತರವಾಗಿ ಬಿಟ್ರೆ ರಾಗ ಬರಲ್ಲ, ದ್ವೇಷ ಬರಲ್ಲ, ಕೋಪ ಬರಲ್ಲ, ಅಸೂಯೆ ಬರಲ್ಲ, ಯಾವ ದುರ್ಗುಣಗಳು ಬರಲ್ಲ. ಯಾಕೆಂದ್ರೆ ಇರೋದು ಒಂದೇ ಮನಸ್ಸು. ಆ ಮನಸ್ಸಿನ ಭಕ್ತಿ ತುಂಬ್ಕೊಂಡ್ಬಿಟ್ಟಿದ್ದೀರಾ. ನಿರಂತರವಾಗಿ ಭಕ್ತಿ ತುಂಬ್ಕೊಂಡ್ಬಿಟ್ಮೇಲೆ ಬೇರೆದಕ್ಕೆ ಅವಕಾಶ ಎಲ್ಲಿದೆ? ವಿಷ್ಣು ಪುರಾಣ ಶ್ಲೋಕ ಇದೆ, ಯನ್ ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನ ಚಿಂತ್ಯತೆ ಸಾ ಹಾನಿ ತನ್ಮಹಚ್ಛಿದ್ರಂ ಸಾ ಭ್ರಾಂತಿ ಸಾ ಚ ವಿಕ್ರಿಯಾ. ಒಂದು ಮುಹೂರ್ತ ಕಾಲ, ಒಂದು ಕ್ಷಣಕಾಲ ವಾಸುದೇವ ಭಗವಂತನನ್ನು ನಾವು ಯೋಚನೆ ಮಾಡಲಿಲ್ಲ, ಚಿಂತನೆ ಮಾಡಲಿಲ್ಲ, ಪ್ರೇಮ ತಂದ್ಕೊಳ್ಳಿಲ್ಲ ಅಂದ್ರೆ ಅದನ್ನೇ ಒಂದು ರಂಧ್ರ ಮಾಡ್ಕೊಂಡು ವೀಕ್ ಪಾಯಿಂಟ್ ಮಾಡ್ಕೊಂಡು ರಾಗಾದಿ ಕಾಮಾದಿ ನುಗ್ಗು ಬಿಡುತ್ತೆ. ರಾಗಾದಿ ಕಾಮ ಬಂತು ಅಂದ್ರೆ ಅದೇ ಪಾಪ, ಅದೇ ದೋಷ, ಅದೇ ವೀಕ್ ಪಾಯಿಂಟ್. ಅದೇ ಇದು ಅದೇ ನಷ್ಟ ಜೀವನದಲ್ಲಿ. ಹಾಗಾಗಿ ಅದಕ್ಕೆ ಕಾಮಾದಿಗಳಿಗೆ ಅವಕಾಶ ಕೊಡದೇ ಇರೋ ಹಂಗೆ ಆಗ್ಬೇಕಾದ್ರೆ ಯಾವಾಗಲೂ ಎಂಗೇಜ್ ಮಾಡ್ಬಿಡ್ಬೇಕು ಮನಸ್ಸನ್ನ ಯಾವ್ದ್ರಲ್ಲಿ ಭಗವದ್ಗೀತೆ. ಅದಕ್ಕೆ ನಮ್ಗೆ ಶಾಸ್ತ್ರಕಾರ ಏನ್ ಮಾಡಿದ್ದಾರೆ ಅಂದ್ರೆ, ಒಂದೇ ಮಾಡೋದು ಬೇಜಾರಾಗತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟೊತ್ತು ಪಾರಾಯಣ ಮಾಡಿ, ಒಂದಷ್ಟೊತ್ತು ಜಪ ಮಾಡಿ, ಒಂದಷ್ಟೊತ್ತು ಪೂಜೆ ಮಾಡಿ, ಒಂದಷ್ಟೊತ್ತು ಸತ್ಸಂಗ ಮಾಡಿ, ಭಜನೆ ಮಾಡಿ, ಎಲ್ಲ ಸೇರಿಬಿಟ್ಟು ಭಜನೆ ಮಾಡಿ, ಇಲ್ಲ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಗುಡಿಸೋದು, ಸಾರಿಸೋದು, ಹೂ ಕೊಯ್ಕೊಡೋದು, ಪೂಜೆ ಮಾಡೋದು, ಇದರಲ್ಲೇ ಚೇಂಜ್ ಮಾಡ್ಕೊಳ್ಳೋದು. ಬೇಜಾರು ಅಂತ ಹೇಳ್ಬಿಟ್ಟು ಟಿವಿ ನೋಡೋದು, ಸಿನಿಮಾ ಹೋಗೋದು ಮಾಡಬಾರ್ದು, ಬೀದಿ ತಿರ್ಗೋಕ್ ಹೋಗ್ಬಾರ್ದು. ಈ ಸಾಧನೆಗಳನ್ನು 10 ಯಾಕೆ ಕೆಟ್ಟಿದ್ದಾರೆ ಅಂದ್ರೆ, ಒಂದ್ರಲ್ಲಿ ಬೇಜಾರಾದ್ರೆ ಇನ್ನೊಂದಕ್ಕೆ ದಾಟ್ಕೊ, ಅದ್ರಲ್ಲಿ ಬೇಜಾರಾದ್ರೆ ಇನ್ನೊಂದಕ್ಕೆ ದಾಟ್ಕೊ. ನ್ಯಾಯವಾಗಿ ಬೇಜಾರು ಆಗ್ಬಾರ್ದು. ಯಾಕೆಂದ್ರೆ ಪ್ರಿಯತಮನಾದವನು ಪರಮಾತ್ಮನು. ಪ್ರಿಯತಮನಾದ ಪರಮಾತ್ಮ ಜೊತೆಲಿ ಇದ್ದಾಗ ಬೇಜಾರು ಅಂದ್ರೆ ಅರ್ಥ ಏನು? ಅತ್ಯಂತ ಪ್ರಿಯನಾಗಿರೋ ಮಗು ಜೊತೆ ನಮ್ಗೆ, ನಮ್ಮ ತಾಯಿಗೆ ಮಗು ಜೊತೆ ಇರೋ ಬೇಜಾರನು ತನ್ನ ಮಗು ಜೊತೆಲೆ ಬೇಜಾರಾಗಲ್ಲ. ತನ್ನ ಮಗುನ ತನ್ನ ಬಂತು ಅಂದ್ರೆ ಪ್ರೇಮ ಬಂದೇ ಬರುತ್ತೆ, ಪ್ರೇಮ ಬಂತು ಅಂದ್ರೆ ಬೇಜಾರಾಗಲ್ಲ. ನಮಗೆ ಭಗವಂತನಲ್ಲಿ ತನ್ನ ಬರಬೇಕು. ನಮ್ಮವನು, ನನಗೆ ಸೇರಿದವನು, ನನ್ನ ಅತ್ಯಂತ ಪ್ರಿಯತಮನು ಅಂಥೇಳಿ, ನನ್ನ ಅತ್ಯಂತ ಪ್ರಿಯತಮನು ಭಗವಂತನ ಎಷ್ಟರ ಮಟ್ಟಿಗೆ ನಾವು ತಂದ್ಕೊಳ್ತೀವೋ ಅಷ್ಟರ ಮಟ್ಟಿಗೆ ನಮಗೆ ಅದರಲ್ಲಿ ಬೇಜಾರಾಗೋದಿಲ್ಲ. ಪರೋಕ್ಷ ತಗೊಂಡ್ರೆ ಎಲ್ಲೋ ವೈಕುಂಠದಲ್ಲಿದ್ದಾನೆ, ಹೇಗೋ ಇದ್ದಾನೆ, ನನಗೂ ನಾನು ಜಪ ಮಾಡೋದು, ಸ್ತೋತ್ರ ಮಾಡೋದು, ಭಜನೆ ಮಾಡೋದು ಅವನು ಕೇಳಿಸತ್ತೋ ಮುಟ್ಟತ್ತೋ ಇಲ್ವೋ ಅಂತ ಈ ರೀತಿ ಅನುಮಾನ ಪಟ್ರೆ ಅದು ಬೇಜಾರಾಗ್ತದೆ. ಅದು ಅರ್ಧ ಗಂಟೆನೂ ಭಜನೆ ಮಾಡೋಕ್ಕಾಗಲ್ಲ, ಸ್ತೋತ್ರ ಮಾಡೋಕ್ಕಾಗಲ್ಲ. ಆತ್ಮನಾಗಿದ್ದಾನೆ, ಹೃದಯದಲ್ಲಿದ್ದಾನೆ, ಪ್ರತಿಯೊಂದಕ್ಕೂ ಸಾಕ್ಷಿಯಾಗಿದ್ದಾನೆ, ನನ್ನ ಪ್ರತಿಯೊಂದು ವ್ಯಾಪಾರವನ್ನು ಬೆಳಗ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ, ಪ್ರತಿಯೊಂದು ಅವನಿಗೆ ಗೊತ್ತಾಗ್ತಿರೋದು. ಅವನೇ ನಿಜವಾಗಿ ಎಲ್ಲಕ್ಕೂ ಭೋಕ್ತೃ, ಅನುಭವಿಸುವಾತನು, ಸಾಕ್ಷಿಯು ಅನ್ನೋದನ್ನ ಅರ್ಥ ಮಾಡಿಕೊಂಡು ಪ್ರೇಮದಿಂದ ಭಗವಂತನಲ್ಲಿ ನಾವು ಮನಸ್ಸನ್ನಿಟ್ಟವರಾದರೆ ಎಲ್ಲ ಅಂತಃಕರಣ ದೋಷ ತೊಳೆದೋಗ್ಬಿಡತ್ತೆ. ಇನ್ನು ಯಾವ ದೋಷ ಪ್ರಯತ್ನ ಮಾಡಲೇಬೇಕಾಗಿಲ್ಲ. ಆದರೂ ಪ್ರತಿಪಕ್ಷ ಭಾವನೆ ಆರಂಭದ ಹಂತದಲ್ಲಿ ರಾಗಾದಿ ದೋಷಗಳನ್ನ ಪ್ರತಿಪಕ್ಷ ಭಾವನೆಯಿಂದ ನೀವು ಕಳ್ಕೊಳ್ಳೋದಿದೆಯಲ್ಲ, ಮನಸ್ಸಿನ ದೋಷ ಕಳ್ಕೊಳ್ಳೋದು ಶೌಚ. ಸ್ಥೈರ್ಯಂ ಸ್ಥಿರಭಾವ ಮೋಕ್ಷ ಮಾರ್ಗೇ ಏವ ಕೃತ ಅಧ್ಯವಸಾಯತ್ವಂ. ಸ್ಥೈರ್ಯ ಅಂದ್ರೆ ಸ್ಥಿರಸ್ಯ ಭಾವ ಸ್ಥೈರ್ಯಂ. ಸ್ಥಿರವಾಗಿ ಒಂದು ಸಲ ತೀರ್ಮಾನ ಮಾಡಿ ನಿಶ್ಚಯ ಮಾಡಿ ಆ ಮಾರ್ಗದಲ್ಲಿ ಕೂತ ಮೇಲೆ ಕಾಯಂ ವಾ ಪಾತಯಾಮಿ ಕಾರ್ಯಂ ವಾ ಸಾಧಯಾಮಿ ಅಂತ, ಶರೀರ ಬಿದ್ದೋದು ಸರಿ, ಇದನ್ನು ಬಿಡೋದಿಲ್ಲ ನಾನು, ಅಲ್ಲಿವರೆಗೂ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಆ ಗೋಲ್ ರೀಚ್ ಆಗೋವರೆಗೂ, ಮುಟ್ಟುವವರೆಗೂ ನಾನು ಎಡಬಿಡದೆ ಆ ಭಗವಂತನ ಒಂದು ಚಿಂತನೆ, ಅನುಸಂಧಾನ ಅಥವಾ ಪ್ರೇಮ, ಭಕ್ತಿ ನೀವು ಮಾಡ್ತಾ ಇರ್ತೀನಿ ಅಂತೇಳಿ ಗಟ್ಟಿಯಾಗಿ ಕೂರೋದಿದೆಯಲ್ಲ ಅಧ್ಯಾತ್ಮ ಮಾರ್ಗದಲ್ಲಿ, ಇದು ಸ್ಥೈರ್ಯ. ಸ್ಥಿರಸ್ಯ ಭಾವ ಸ್ಥೈರ್ಯಂ ಅಂದ್ರೆ ಕಷ್ಟ. ಮನುಷ್ಯನಿಗೆ ಏನಾಗುತ್ತೆ ಅಂದ್ರೆ ಪ್ರಾಪಂಚಿಕದ ಕಡೆಗೆ ಮನಸ್ಸು ಓಡಾಡಿ ಇದು ಅಭ್ಯಾಸ ಆಗ್ಬಿಟ್ಟು ಇದಕ್ಕೆ ಒಂದು ನದಿಗೆ ವಿರುದ್ಧವಾಗಿ ಈಜು ಹಾಗೇನಿಗೆ ಅಂತರ್ಮುಖವಾಗಿ ಹೋಗೋದು ಅಂತಂದ್ರೆ ಸಾಮಾನ್ಯರು ತುಂಬಾ ಕಷ್ಟವಾಗತ್ತೆ, ಬಹಳ ಇದು ಬೇಜಾರಾಗತ್ತೆ. ಆದರೂ ಇದನ್ನು ಗೆದ್ದು ಹೋಗ್ಬೇಕು.
ಅದಕ್ಕೆ ಒಂದನ್ನು ಮಾಡ್ಕೋಬೇಕು. ಏನೇ ಸಾಧನೆ ಮಾಡಬೇಕಾದ್ರೂ ಭಗವಂತನನ್ನು ಅವಲಂಬಿಸ್ಕೋಬೇಕು. ಭಗವಂತ ನೀನು ಈ ಸಾಧನೆಯನ್ನ ನನಗೆ ಜಿತವನ್ನಾಗಿ ಮಾಡಿಕೊಡ್ಬೇಕು. ನಿನ್ನ ಸಹಾಯದಿಂದ ನಾನು ಈ ಸಾಧನೆಯನ್ನ ಪೂರ್ತಿ ಮಾಡ್ತೀನಿ, ಕೈಗೊಳ್ತೀನಿ, ನನ್ನಂದಂಗೆ ಮಾಡ್ಕೊಳ್ತೀನಿ. ನಾನು ಈ ಸಾಧನೆ ಮಾಡಿ ಇದನ್ನು ಜಿತ ಮಾಡ್ಕೊಳ್ತೀನಿ ಅಂತ ಖಂಡಿತ ನಾವು ಹೊರಡಬಾರ್ದು, ಹಾಗನ್ಕೋಬಾರ್ದು. ಪ್ರತಿಯೊಂದು ಸಾಧನೆಗೂ ಭಗವಂತನನ್ನ ಆಶ್ರಯಿಸ್ಕೋಬೇಕು, ಅವಲಂಬಿಸ್ಕೋಬೇಕು, ಅವನ ಸಹಾಯ ತಗೋಬೇಕು. ಭಗವಂತನು ಸಹಾಯ ಮಾಡಿದರೆ ನಮ್ಮ ಸಾಧನ ಮಾರ್ಗದಲ್ಲಿ ಎಲ್ಲದಲ್ಲೂ ನಮ್ಗೆ ಜಯವಾಗತ್ತೆ. ನಾನೇ ಮಾಡ್ತೀನಿ ಈ ಸಾಧನೆಯನ್ನ ಅಂತ ಹೋದರೆ ಮುಗ್ಗಿಸ್ತೀವಿ, ನಾವು ಬೇಜಾರಾಗತ್ತೆ, ಪಲ್ಟಿ ಹೊಡಿತೀವಿ. ಹೇಗೆ ಒಂದು ದೊಡ್ಡ ಕೆಲಸಕ್ಕೆ 4 ಜನ ಸಹಾಯ ತಗೊಳ್ತೀವೋ, ಒಂದು ಫಂಕ್ಷನ್ ಮಾಡ್ಬೇಕಾದ್ರೆ ನೀನು ತರಕಾರಿ ಹೆಚ್ಚಿಕೊಡಮ್ಮ, ನೀನು ಅಕ್ಕಿ ತೊಳ್ಕೊಡೋ, ನೀನು ಇದು ಮಾಡ್ಕೊಡೋ, ಪಾತ್ರೆ ಎಲ್ಲ ರೆಡಿ ಮಾಡೋ, ಒಂದು 10 ಜನರ ಸಹಾಯದಿಂದ ಒಂದು ಫಂಕ್ಷನ್ ಮಾಡ್ತೀವೋ, ಹಾಗೆ ನಾವು ಅಧ್ಯಾತ್ಮ ಸಾಧನೆಯಲ್ಲಿ ಮಾಡೋ ಹೊರಟಾಗ ಭಗವಂತನ ಸಹಾಯವನ್ನು ಚೆನ್ನಾಗಿ ಇಟ್ಕೋಬೇಕು. ಪರಮಾತ್ಮ ಈ ಸತ್ಯವನ್ನು ಹೇಳುವಂತಹ ಒಂದು ಸ್ವಭಾವವನ್ನು ನೀನು ನನಗೆ ಮಾಡಿಸ್ಕೊಡ್ಬೇಕು. ನನ್ನ ಬಾಯಲ್ಲಿ ಸುಳ್ಳು ಆಗದಿರೋದಾಗಿ ನೀನು ನೋಡ್ಕೋಬೇಕು. ನಾನು ಯಾವ ಕಾರಣಕ್ಕೂ ಸುಳ್ಳನ್ನು ಆಡುವಂತ ಆಗಬಾರ್ದು. ನೀನು ನನ್ನನ್ನು ನೋಡ್ಕೊಂಡು ಸತ್ಯವನ್ನು ಹೇಳುವಂತ ಒಂದು ಸ್ವಭಾವವನ್ನು ಬೆಳೆಸ್ಕೊಡ್ಬೇಕು. ಅದನ್ನು ನನ್ನ ಮಕ್ಕಳು ಕೇಳ್ಕೊತಾರೆ. ಪ್ರತಿಯೊಂದು ಸಾಧನೆಗೂ ಭಗವಂತನನ್ನು ಅವಲಂಬಿಸ್ಕೊಂಡು ಅವನ ಕೈ ಹಿಡ್ಕೊಂಡು ನಾವು ಸಾಧನೆ ಮಾಡಿದ್ರೆ ನಾವು ಸಾಧನೆ ಜಿತವಾಗ್ತೀವಿ. ನಾನೇ ಮಾಡ್ತೀನಿ ಅಂತ ಹೋದ್ರೆ ಅದು ಕಷ್ಟ, ಅದು ಆಗಲ್ಲ. ಈ ಮೋಕ್ಷ ಮಾರ್ಗದಲ್ಲಿಯೇ ಕೃತ ಅಂದ್ರೆ ಮಾಡಿಕೊಂಡ, ಅಧ್ಯವಸಾಯ ಅಂದ್ರೆ ನಿಶ್ಚಯ, ಅದು ಉಳ್ಳವನಾಗಿರೋದು. ಗಟ್ಟಿಯಾಗಿ ಆ ನಿಶ್ಚಯವನ್ನು ಬಲವಾಗಿ ಕೂತ್ಕೊಂಡು ಬರ್ಬೇಕು. ಆಮೇಲೆ ಆತ್ಮವಿನಿಗ್ರಹ. ಆತ್ಮವಿನಿಗ್ರಹ. ಆತ್ಮವಿನಿಗ್ರಹ ಮೂಲ ಪದ, ಅದಕ್ಕೆ ಬರೀತಾರೆ ಆತ್ಮನಃ ಉಪಕಾರಕತೆಯ. ಆತ್ಮನಃ ಉಪಕಾರಕತೆಯ. ಆತ್ಮಶಬ್ದವಾಚ್ಯಸ್ಯ. ಆತ್ಮಶಬ್ದವಾಚ್ಯಸ್ಯ. ಕಾರ್ಯಕರಣ ಸಂಘಾತಸ್ಯ. ಕಾರ್ಯಕರಣ ಸಂಘಾತಸ್ಯ. ವಿನಿಗ್ರಹಃ. ವಿನಿಗ್ರಹಃ. ಸ್ವಭಾವೇನ. ಸ್ವಭಾವೇನ. ಸರ್ವತಃ ಪ್ರವರ್ತಸ್ಯ. ಸರ್ವತಃ ಪ್ರವೃತ್ತಸ್ಯ. ಸನ್ಮಾರ್ಗೇ ಏವ ನಿರೋಧಃ. ಸನ್ಮಾರ್ಗೇ ಏವ ನಿರೋಧಃ. ಆತ್ಮವಿನಿಗ್ರಹಃ. ಆತ್ಮವಿನಿಗ್ರಹಃ. ಆತ್ಮವಿನಿಗ್ರಹ ಅಂದ್ರೆ ತನಗೆ ಬೇಕಾದದ್ದನ್ನು ಮಾಡಿಕೊಡೋದಕ್ಕೆ ಸಾಧನ ದೇಹೇಂದ್ರಿಯ ಮನೋಬುದ್ಧಿಗಳೇ. ನಾವು ದೇಹೇಂದ್ರಿಯ ಮನೋಬುದ್ಧಿ ಇಲ್ಲದೆ ನಾವು ಏನನ್ನೂ ನಾವು ಸಾಧಿಸ್ಕೋಕ್ಕಾಗಲ್ಲ. ಹಾಗಾಗಿ ನಮ್ಗೆ ಏನೇನು ಬೇಕೋ, ಯಾವ ಪುರುಷಾರ್ಥ ಬೇಕೋ, ಧರ್ಮ ಅರ್ಥ ಕಾಮ ಮೋಕ್ಷ 4 ಯಾವ ಪುರುಷಾರ್ಥ ಬಯಸಿದ್ರು ದೇಹೇಂದ್ರಿಯ ಮನೋಬುದ್ಧಿಗಳನ್ನು ಅವಲಂಬಿಸ್ಕೊಳ್ಳೇಬೇಕು. ಇದಿಲ್ದೇನೆ ಯಾವ ಪುರುಷಾರ್ಥವನ್ನು ನಾವು ಸಾಧಿಸ್ಕೋಕ್ಕಾಗಲ್ಲ. ಹಾಗಾದ್ರಿಂದ ಈ ಆತ್ಮಶಬ್ದ ವಾಚ್ಯವಾಗಿರುವ ಈ ಕಾರ್ಯಕರಣ ಸಂಘಾತ, ಈ ದೇಹೇಂದ್ರಿಯ ಗುಂಪಿದೆಯಲ್ಲ, ಈ ದೇಹೇಂದ್ರಿಯ ಗುಂಪು ಏನಿದೆ ಇದನ್ನ ಹದ್ದುಬಸ್ತಲ್ಲಿ ಇಡೋದು, ಕಟ್ಪಾಡಲ್ಲಿ ಇಡೋದು, ಒಂದು ನಿಯಮದಲ್ಲಿ ಇಡೋದು, ಇದು ಆತ್ಮವಿನಿಗ್ರಹ. ಸ್ವಭಾವದಿಂದಲೇ ಅದು ವಿಷಯದ ಕಡೆ ಓಡುತ್ತೆ. ಯಾಕೆಂದ್ರೆ ಅದಕ್ಕೆ ಹಿಂದೆ ಅನುಭವಿಸಿದ್ದ ರುಚಿ ಇದೆ, ವಾಸನೆ ಇದೆ. ಅದು ಟಿವಿ ನೋಡಿ, ಅಲ್ಲಿನ ಸಿನಿಮಾ ನೋಡಿಯೋ, ನಾಟಕ ನೋಡಿಯೋ, ಅಥವಾ ಅಲ್ಲಿ ಮನೋರಂಜನೆ ಕಾರ್ಯಕ್ರಮ ನೋಡಿ ಒಂದು ಸಂತೋಷ ಅನುಭವಿಸಿರುತ್ತಲ್ಲ, ಮತ್ತೆ ಇನ್ನೊಂದ್ಸಲ ನೋಡ್ತೀನಿ ಅಂತ ಇನ್ನೊಂದ್ಸಲ ಹೋಗುತ್ತೆ. ಅದು ಒಂದು ಸಲ ನೋಡೋದು ಇನ್ನೊಂದ್ಸಲ ಅದು ಪೀಠಿಕೆ ಆಗತ್ತೆ. ಅದು ವಾಸನೆ ಕೊಡುತ್ತೆ. ಆ ವಾಸನೆ ಇಟ್ಕೊಂಡು ಅದು ಮುಂದಕ್ಕೆ ತಳ್ತಾ ಹೋಗುತ್ತೆ. ಹಾಗಾದ್ರಿಂದ ಎಷ್ಟೆಷ್ಟು ನಾವು ವಿಷಯಗಳನ್ನು ಅನುಭವಿಸ್ತೀವೋ ಅಷ್ಟೆಷ್ಟು ಅದು ವಾಸನೆ ಸಂಸ್ಕಾರಗಳು ಬಲವಾಗಿ ಕೂತ್ಕೊಂಡ್ಬಿಡುತ್ತೆ. ಉಪ್ಪು ನೀರು ಕುಡಿದಾಗೆ ಅದು ಬಾಯಾಗಿ ಹೆಚ್ಚಾಗತ್ತಲ್ಲ ಕುದಿದು ಕುಡಿದೋರಿಗೆ, ಅದೇ ರೀತಿ ವಿಷಯ ವಾಸನೆ ಅನುಭವಿಸೋದ್ರಿಂದ ವಿಷಯ ವಾಸನೆ ಹೆಚ್ಚಾಗ್ತಾ ಬಹಿರ್ಮುಖತೆ ಹೆಚ್ಚಾಗುತ್ತೆ. ಇದನ್ನ ತಡೆಗಟ್ಟಬೇಕು, ಹತೋಟಿಗೆ ಇಟ್ಕೋಬೇಕು. ಹಾಗಾಗಿ ಎಲ್ಲಾ ಕಡೆಯಿಂದಲೂ ತೊಡಗಿರೋ ಸರ್ವತಃ ಪ್ರವರ್ತಸ್ಯ, ಎಲ್ಲಾ ಕಡೆಯಿಂದ 5 ಇಂದ್ರಿಯವೂ 5 ವಿಷಯಗಳಿಗೆ ತೊಡಗಿರುತ್ತಲ್ಲ, ಅದನ್ನು ಸನ್ಮಾರ್ಗದಲ್ಲಿಯೇ ಅದನ್ನು ಕೂಡ ಹಾಕೋಣ. ನೋಡ್ಬೇಕಾ, ಹೋಗು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಅಭಿಷೇಕ ಆಗ್ತಾ ಇದೆ, ಪೂಜೆ ಆಗ್ತಾ ಇದೆ, ಅದನ್ನು ನೋಡ್ತಾ ಕೂತ್ಕೋ. ಕೇಳ್ಬೇಕಾ, ಒಳ್ಳೆ ಭಜನೆ ಮಾಡ್ತಾ ಇದ್ದಾರೆ, ಒಳ್ಳೆ ಇದಿದೆ, ಭಕ್ತಿಗೀತೆ ಇದೆ, ಭಕ್ತಿಗೀತೆ ಕೇಳು. ಒಳ್ಳೆ ವೇದ ಕೇಳು, ಒಳ್ಳೆ ವಿಚಾರವನ್ನು ಕೇಳು, ಪ್ರವಚನ ಕೇಳು, ಪುರಾಣ ಕೇಳು, ಭಗವತ್ ಕಥೆ ಕೇಳು ಅಂತೇಳಿ ಕೇಳಬೇಕು ಅನ್ನೋ ಅಪೇಕ್ಷೆ ಪಟ್ಟ ಇಂದ್ರಿಯಕ್ಕೆ ಭಗವತ್ ಸಂಬಂಧವನ್ನು ಕೇಳು. ನೋಡ್ಬೇಕು ಅನ್ನೋದು ಈ ಕಣ್ಣಿಗೆ ಭಗವದ್ ವಿಚಾರ ನೋಡು ಅಂತ ಹೇಳಿ. ಯಾವ್ಯಾವ ಇಂದ್ರಿಯ ಏನೇನಕ್ಕೆ ಚಳಪಡಿಸುತ್ತೋ ಅದಕ್ಕೆಲ್ಲಕ್ಕೂ ಭಗವಂತನ ಸಂಬಂಧವನ್ನ ಮಾಡ್ಕೊಂಡ್ರೆ ಅವಾಗ ಅದು ನಿಗ್ರಹವಾಗುತ್ತೆ. ತುಂಬಾ ಟೈಮ್ ತಗೊಳುತ್ತೆ, 1-2 ದಿವಸಕ್ಕೆ ಇದೆಲ್ಲ ಆಗತ್ತೆ ಅಂತ ಅನ್ಕೋಬೇಡಿ. ಆದ್ರೆ ಸ್ಥೈರ್ಯ ಇರಬೇಕು, ಸ್ಥಿರತೆ ಬೆಳ್ಕೋಬಾರ್ದು. ತುಂಬ ಸಾಧನೆ ಮಾಡ್ತಾ ಜಿತವಾಗ್ಬಿಡುತ್ತೆ. ಆಮೇಲೆ ಅಭಾವ ಆಗ್ಬಿಡುತ್ತೆ, ಸಹಜವಾಗ್ಬಿಡುತ್ತೆ. ಆಮೇಲೆ ನೀವು ಯಾಕೆ ಟಿವಿ ನೋಡಲ್ಲ, ಅಂದ್ರೆ ಪುರ್ಸತ್ತಿಲ್ಲ ಅಂತಾರೆ. ಯಾಕಂದ್ರೆ ಭಗವತ್ ಚಿಂತನೆ ಮಾಡೋದಕ್ಕೆ ಅವನು ಪುರ್ಸತ್ತಿಲ್ಲ, ಇನ್ನು ಈ ಟಿವಿ ನೋಡೋಕೆ ಎಲ್ಲಿಂದ ಪುರ್ಸತ್ತಿದೆ? ಅಯ್ಯೋ ಸರ್ವದ ಭಗವತ್ ಚಿಂತನೆ ಮಾಡ್ತಾ ಇರ್ತೀನಪ್ಪ, ಅದನ್ನ ಮಾಡ್ತಾ ಇರ್ತಾನೆ ಅವನು.
ಇನ್ನು ಏನ್ ಮಾಡಿದ್ರು ಟಿವಿ ನೋಡಕ್ಕೆ, ಇನ್ನು ಸಂಗೀತಕ್ಕೆ, ಇನ್ನು ಯಾವ ಹೊರಗಡೆ ಇದಕ್ಕೆ ಹೋಗೋದಿಲ್ಲ ಅವನು. ಅದು ರುಚಿ ಹುಟ್ಟುವವರೆಗೆ ನಾವು ಮಾಡ್ಬೇಕು. ರುಚಿ ಹುಟ್ಟಿದ ಮೇಲೆ ತಾನೇ ಹೇಳ್ಕೊಂಡು ಹೋಗುತ್ತೆ. ಹಾಗಾಗಿ ಸ್ವಭಾವದಿಂದಲೇ ಹೊರಮುಖವಾಗಿ ಹೊರಟಂತಹ ಇಂದ್ರಿಯಗಳನ್ನ ಸನ್ಮಾರ್ಗದಲ್ಲಿ ನಿರೋಧನ ಕೂಡ ಹಾಕೋದು, ಕಟ್ಟಾಕೋದು. ಅದು ಆತ್ಮವಿನಿಗ್ರಹ. ಇಂದ್ರಿಯಗಳನ್ನೆಲ್ಲ ತನ್ನ ಹತೋಟಿ ತಂದ್ಕೊಳ್ಳೋದು ಅಂತ ಅರ್ಥ. ಇಲ್ಲಿಗೆ 11 ಗಂಟೆ ಆಯ್ತು, ಒಂದು ಶ್ಲೋಕ ಆಯ್ತು. ಚೆನ್ನಾಗಿದೆ ಸಾಧನ ವಿಚಾರ. ಬೇಜಾರಾಗ್ಬೋದು ಕೇಳುವವರಿಗೆ, ಏನಪ್ಪಾ ಇಷ್ಟು ಒದ್ದಾಡಿಸ್ತಾರೆ ಅಂತ. ಆದ್ರೆ ಇದು ಮಾಡ್ತಾ 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 ಸಾಧನೆ ಒಂದ್ ರೀತಿ ನಮ್ದಾಗ್ಬಿಡುತ್ತಲ್ಲ, ಆಮೇಲೆ ಒಂದ್ ರೀತಿ ಸಹಜವಾಗ್ಬಿಡುತ್ತೆ. ಇದೇನಿದು, ಏನ್ ಕಷ್ಟ ಇದ್ರಲ್ಲಿ ಯಾವ ಇದು ತೊಂದರೆ ಇಲ್ವಲ್ಲ, ಸುಲಭವಾಗಿ ಮಾಡ್ಬೋದಲ್ಲ ಅಂತ ಜಿತವಾಗ್ಬೇಕು. ಸಾಧನೆ ಜಿತವಾದರೆ ಅವನಿಗೆ ಅದು ಸಹಜವಾಗುತ್ತೆ.